1972ರಿಂದ 1993ರವರೆಗೂ ನಾನು ಕೆಲಸ ಮಾಡಿದೆ. ಮಾಡುವಂಥ ಸಂದರ್ಭದಲ್ಲಿ ಯಾವಾಗ ಪಾಠ ದೋಷಗಳು ಕಾಣ್ತದೋ ಓದುವಂಥ ಸಂದರ್ಭ, ಆವಾಗ ನಾವು ಅಲ್ಲಿ ಟಿಪ್ಪಣಿ ಮಾಡಿಕೊಂಡು ಆ ಶಾಸನವನ್ನು ಹುಡುಕಿಕೊಂಡು ಹೋಗಿ ಅಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ನೋಡಿ ಸರಿಪಡಿಸಿದೆ. ರೈಸ್ ಮಾಡಿದ ಎಪಿಗ್ರಫಿಯ ಕರ್ನಾಟಕಕ್ಕೂ ನೀವು ನಂತರ ಮಾಡಿದ್ದಕ್ಕೂ ಏನು ವ್ಯತ್ಯಾಸ ಇದೆ? ಆದರೆ ನಮ್ಮ ಕನ್ನಡದ ಜನತೆ ನಾಲಿಗೆ ಮೇಲೆ ತಪ್ಪಿಯೂ ಕಾಳಿದಾಸ ಅಂತ ಹುಟ್ಟೋದಿಲ್ಲ, ಕಾಳಿದಾಸ ಅಂತಲೇ ಬರ್ತದೆ, ಲಕಾರನೇ ಬರ್ತದೆ. ಇದಕ್ಕೆ ಕ್ಷಳ ಅಂತ ಹೇಳ್ತಾರೆ. ಫಗು ಹಳಕಟ್ಟಿಯವರು ಆ ಹಸ್ತಪ್ರತಿಗಳನ್ನು ಇಟ್ಟುಕೊಂಡು ಇಬ್ಬರು ಅಸಿಸ್ಟೆಂಟ್ ಸಹಾಯಕರನ್ನು ಇಟ್ಕೊಂಡು ಆ ಇಬ್ಬರು ಸಹಾಯಕರು ಭಾಷೆಯನ್ನು ಪರಿವರ್ತಿಸಿದ್ದಾರೆ. ಇವತ್ತು ನಿಮಗೇನು ವಚನ ಭಾಷೆ ಇದೆ ಅದು ಮೂಲ ವಚನ ಭಾಷೆ ಅಲ್ಲ. ವೀರಶೈವ ಸಾಹಿತ್ಯ ಒಂದು ವಿಶೇಷ ಅಧ್ಯಯನ ಅಂತ ಒಂದು ಸುಮಾರು ಲೇಖನಗಳದ ಒಂದು ಸಂಗ್ರಹ ಪುಸ್ತಕ ಇದೆ. ಅದರಲ್ಲಿ ತೋರಿಸಿಕೊಡ್ತಾರೆ ಬಸವಣ್ಣನವರ ವಚನಗಳು ಹೇಗೆ ಅನುವಾದಗೊಂಡಿವೆ ತಮಿಳಿನಿಂದ. ಕಾಶ್ಮೀರವೂ ಅವನ ರಾಜ್ಯದೊಳಗಿತ್ತು, ನೇಪಾಳವೂ ಅವನ ರಾಜ್ಯದೊಳಗಿತ್ತು, ಶ್ರೀಲಂಕಾವೂ ಅವನ ರಾಜ್ಯದೊಳಗಿತ್ತು. ಇಡೀ ಆ ಕಾರಣದಿಂದ ಆರನೇ ವಿಕ್ರಮಾದಿತ್ಯ ಅವನ ಹಿಸ್ಟ್ರಿನೇ ಸರಿ ಬರೋದಿಲ್ಲ ನಮ್ಮವರು. ಶ್ರೀಯನ್ನರಾತಿ ಸಾಧನ ಪಯೋನಿಧಿಯೊಳ್ ಪಡೆದುಂ, ಶ್ರೀಯನ್ನರಾತಿ ಸಾಧನ ಪಯೋನಿಧಿಯೊಳ್ ಪಡೆದುಂ, ಧರಿತ್ರಿಯಂ ಜೀಯನೆ ಬೇಡಿಕೊಳ್ಳದ ವಿರೋಧಿ ನರೇಂದ್ರರನ್ ಒತ್ತಿಕೊಂಡು, ಆತ್ಮೀಯ ಸುಪುಷ್ಪ ವೃಷ್ಟಿಯನ್ ಒಡಂಬಡೆ ತಾಳ್ದಿಯುಂ, ಇಂತು ಉದಾತ್ತ ನಾರಾಯಣನಾದ ದೇವನ್ ಯಮಗೀಯ ಅರಿಕೇಸರಿ ಸೌಖ್ಯ ಕೋಟಿಯಂ. ದೇವನಾದ ಅರಿಕೇಸರಿ ನಮಗೆ ಸೌಖ್ಯ ಕೋಟಿಯನ್ನು ಕೊಡಲಿ. ಎಂಥ ಅರಿಕೇಸರಿ ಅಂತಂದರೆ ಆ ನಾರಾಯಣನಕ್ಕಿಂತ ಇವನು ಶ್ರೇಷ್ಠ ಅಂತಕ್ಕಂಥದ್ದಕ್ಕೆ 3 ಉಪಮೆಗಳನ್ನು ಕೊಡ್ತಾನೆ. ಒಂದು ಮೊಟ್ಟ ಮೊದಲಿದ್ದು ಶ್ರೀಯನ್ ಅರಾತಿ ಸಾಧನ ಪಯೋನಿಧಿಯೊಳ್ ಪಡೆದು, ಶ್ರೀಯನ್ನು ಸಂಪತ್ತನ್ನು ವೈರಿಗಳಿಂದ ಪಡೆದುಕೊಂಡು ಬಂದು ತಾನು ಅನುಭವಿಸೋದಲ್ಲದೆ ಜನರಿಗೂ ಕೂಡ ಅದನ್ನು ಅನುಭವಿಸೋದಕ್ಕೆ ಕೊಟ್ಟ. ಎರಡನೇದು ಧರಿತ್ರಿಯಂ, ಭೂಮಿಯನ್ನು, ವೈರಿಗಳ ಭೂಮಿಯನ್ನು ಗೆದ್ದುಕೊಂಡ, ಅದನ್ನು ತಾನೂ ಅನುಭವಿಸಿದ ಮತ್ತು ತನ್ನ ಕೆಲಸಗಾರರು ತನ್ನ ಸುತ್ತಮುತ್ತ ಇರ್ತಕ್ಕಂಥ ಪರಿವಾರಕ್ಕೆ ಹಂಚಿದ. ಧರಿತ್ರಿಯನ್ ಜೀಯನೆ ಬೇಡಿಕೊಳ್ಳದೆ ವಿರೋಧಿ ನರೇಂದ್ರರನ್ನು ಒತ್ತಿಕೊಂಡು, ಯಾರ ಕಡೆದು ಜಿ ಅಂತ ಬೇಡಿಕೊಳ್ಳಲಿಲ್ಲ, ಭಿಕ್ಷೆ ಬಿಟ್ಟು ಪಡ್ಕೊಳ್ಳಲಿಲ್ಲ. ಅದನ್ನು ಸ್ವಾಮಿ ನನಗೇನೂ ಇಲ್ಲ, ನನಗೆ ಕೊಡಿ ಭೂಮಿ ಅಂತ ಯುದ್ಧ ಮಾಡಿ ಆ ಭೂಮಿಯನ್ನು ಗೆದ್ದುಕೊಂಡ, ಅದನ್ನೇ ತಾನು ಭೋಗಿಸಿದ, ಬೇರೆಯವರಿಗೂ ಕೊಟ್ಟ. ಅಲ್ಲಿಂದ ಮೂರನೇದ್ದು ಕೊಂಡು ಆತ್ಮೀಯ ಸುಪುಷ್ಪ ವೃಷ್ಟಿಯನ್ನು ಒಡಂಬಡೆ ತಾಳ್ದಿಯುಂ, ಇಂತು ಉದಾತ್ತನ. ಆತ್ಮೀಯ ಸುಪುಷ್ಪ ವೃಷ್ಟಿ ಅನ್ನೋದನ್ನು D.L. ನರಸಿಂಹಾಚಾರ್ಯರು ಸುಪುಷ್ಪ ಪಟ್ಟ ಅಂತ ಮಾಡಿ ಅವನು ಧರಿಸ್ಕೊಳ್ತಕ್ಕಂಥ ಪಟ್ಟವ ಇದು ಅಂತ ಅರ್ಥ ಮಾಡಬೇಕಂತ ಬರೆದಾಕಿದ್ರು. ಹಂಪನಾಗರಾಜರು ಕೂಡ ಅದನ್ನು ಪಟ್ಟ ಅಂತೇಳಿನೇ ಪಂಪ ಭಾರತ ಸಂಗ್ರಹದಲ್ಲಿ ಮಾಡಿದ್ದಾರೆ. ನಾನು ಪ್ರಶ್ನೆ ಪತ್ರ ಬರೆದೆ, ಆವಾಗ ಅವ್ರು ಹೇಳಿದರು ನಾವು D.L. ನರಸಿಂಹಾಚಾರ್ಯ ಪಾಠ ಇಟ್ಕೊಂಡಿದ್ದೇವೆ ಅಂತ ಹೇಳಿ. ಆಮೇಲೆ ಮೂಲ ಪ್ರತಿ ಎಲ್ಲಾದರೂ ನಿಮಗಿದೆಯಾ ಅಂತ ನಾನು ಕೇಳಿದಾಗ ಇಲ್ಲ, ಏನೂ ಸಿಕ್ಕಿಲ್ಲ ನಮಗೆ ಅಂತೇಳಿ. ಅಲ್ಲಿ ಸುಪುಷ್ಪ ವೃಷ್ಟಿ ಅಂದರೆ ನಾಣ್ಯವೃಷ್ಟಿ, ಪಟ್ಟ ಅಲ್ಲ, ನಾಣ್ಯವೃಷ್ಟಿಯನ್ನು ಹಾಕಿಸಿದ, ತಾನು ಅನುಭವಿಸಿದ, ಬೇರೆಯವ್ರಿಗೆ ಕೊಟ್ಟ. ಪಟ್ಟ ಆದರೆ ತಲೆ ಮೇಲೆ ಕೊಟ್ಟುಕೊಳ್ತಕ್ಕಂಥದ್ದು ಕಿರೀಟ ಅದನ್ನು ಬೇರೆಯವ್ರಿಗೆ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಬೇರೆಯವ್ರಿಗೆ ಕೊಡ್ಲಿಕ್ಕೆ ಸಾಧ್ಯ ಇರಲಾರ್ದಾಗ ಅವನು ಉದಾತ್ತನೆ ಹೇಗೆ ಆಗ್ತಾನೆ? ಅದನ್ನೂ ಕೊಡಬೇಕು, ಅವರಿಗೂ ಕೊಡಬೇಕು, ತಾನು ಅನುಭವಿಸಬೇಕು. ಹೀಗೆ 3 ಉಪಮೆಗಳನ್ನು ತಾನು ಅನುಭವಿಸಿದ ಮತ್ತು ತನ್ನ ಪ್ರಜೆಗಳಿಗೂ ಕೂಡ ಬೇರೆಯವರಿಗೂ ಕೂಡ ಕೊಟ್ಟು ಉದಾತ್ತನಾದ. ಆ ಕಾರಣದಿಂದ 3 ಉಪಮೆಗಳು ಒಂದು ನೋಡಿದಾಗ ನಾರಾಯಣ ದೇವರು ಏನು ಮಾಡಿದ? ಲಕ್ಷ್ಮಿಯನ್ನು ತಾನೇ ಇಟ್ಕೊಂಡ, ಭೂದೇವಿಯನ್ನು ತಾನೇ ಇಟ್ಕೊಂಡ, ಕಮಲಗಳನ್ನು ತಾನೇ ತನ್ನ ಕಣ್ಣು ಮಾಡ್ಕೊಂಡ್ಬಿಟ್ಟ, ತನಗೆ ಏರಿಸ್ಕೊಂಡ, ಯಾರಿಗೂ ಕೊಡಲಿಲ್ಲ. ಆ ಕಾರಣದಿಂದ ನಾರಾಯಣನಿಗಿಂತ ಇವನು ಶ್ರೇಷ್ಠ, ಇವನು ಉದಾತ್ತ ನಾರಾಯಣ ಅಂತಕ್ಕಂಥ ಬಿರುದನ್ನು ಪಡ್ಕೊಂಡ ಅರಿಕೇಸರಿ ಅಂತ ಹೇಳಿ ಬರ್ತಕ್ಕಂಥದ್ದು. ಈ ಸುಪುಷ್ಪ ಪಟ್ಟ ಅನ್ನತಕ್ಕ ಸರ್ವ ಪ್ರತಿಗಳಲ್ಲೂ ಸುಪುಷ್ಪ ವೃಷ್ಟಿನೇ ಇರೋದರಿಂದ ಸುಪುಷ್ಪ ಪಟ್ಟ ಅಂತ ತಿದ್ದಬಾರ್ದು, ಆದರೂ ತಿದ್ದಿ ಹಾಕಿದ್ದಾರೆ. ಸರ್, ಈಗ ನೀವು ಈ ಹಳೆಗನ್ನಡ ಪಠ್ಯಗಳು, ಜೈಮಿನಿ, ಕುಮಾರವ್ಯಾಸ, ಯಾವುದೇ ಗ್ರಂಥವನ್ನ ಇವುಗಳನ್ನೆಲ್ಲ ಅಧ್ಯಯನ ಮಾಡುವುದು ಒಂದು ನಿಮ್ಮ ಸಂಶೋಧನೆಯ ಹುಡುಕಾಟದ ಆವಿಷ್ಕಾರದ ಒಂದು ಭಾಗ ಆಗಿತ್ತು. ಶಾಸನಗಳ ಬಗ್ಗೆ ಆಸಕ್ತಿ ಬಂದದ್ದು ಮತ್ತು ಶಾಸನಗಳ ಬೆನ್ನು ಹತ್ತಿ ಹೋದದ್ದು ಯಾಕೆ? ಶಾಸನಗಳನ್ನು ನೋಡಿ ನನಗೆ ಭಯ ಇತ್ತು, ನಾನು ಈ ಕೆಲಸ ಮಾಡಬಲ್ಲೇನೆ ಅಂತ. ಆದರೆ ಬಂದ ಮೇಲೆ ದೇವರ ದಯೆಯಿಂದ ಅಧ್ಯಯನ ಮಾಡುವಂಥ ಒಂದು ಅವಕಾಶ ಸಿಕ್ತು. ಅವುಗಳನ್ನು ಎಪಿಗ್ರಫಿಯ ಕರ್ನಾಟಕ ವಿಭಾಗದಲ್ಲಿ 1972ರಿಂದ 1993ರವರೆಗೂ ನಾನು ಕೆಲಸ ಮಾಡಿದೆ. ಮಾಡುವಂಥ ಸಂದರ್ಭದಲ್ಲಿ
ಯಾವಾಗ ಪಾಠ ದೋಷಗಳು ಕಾಣ್ತದೋ ಓದುವಂಥ ಸಂದರ್ಭ, ಆವಾಗ ನಾವು ಅಲ್ಲಿ ಟಿಪ್ಪಣಿ ಮಾಡಿಕೊಂಡು ಆ ಶಾಸನವನ್ನು ಹುಡುಕಿಕೊಂಡು ಹೋಗಿ ಅಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ನೋಡಿ ಸರಿಪಡಿಸಿದ್ದೇವೆ. ಮೂಲ ಪಠ್ಯ ಹೌದು, ಮೂಲ ಪಠ್ಯದಿಂದ. ಕಾವ್ಯಗಳಿಗಾದರೆ ಹಸ್ತಪ್ರತಿಗಳಿರ್ತದೆ, ತಾಡುವಳಿ ಪತ್ರಿಕೆ ಕಾಗದ ಪ್ರತಿಗಳಾಗಲಿ ನಮ್ಮ ಲೈಬ್ರರಿಯಲ್ಲೇ ಇರ್ತದೆ, ಹುಡುಕೋದು. ಆದರೆ ಶಾಸನ ಹಾಗಿಲ್ಲಲ್ಲ, ಅದರ ಮೂಲ ಸ್ಥಾನಕ್ಕೆ ನಾವು ಹೋಗ್ಬೇಕು ಹುಡುಕಿಕೊಂಡು. ಆ ಕಾರಣದಿಂದ ಅಲ್ಲಲ್ಲಿ ಅನೇಕ ಹಳ್ಳಿಗಳನ್ನು ನಾವು ತಿರುಗಾಡಿದ್ದೇವೆ, ಊರುಗಳಿಗೆ ಹೋಗಿದ್ದೇವೆ, ಪರೀಕ್ಷೆ ಸ್ಟ್ಯಾಂಪ್ ತೆಗೆದುಕೊಂಡಿದ್ದೇವೆ. ಅಂದರೆ ಶಾಸನಗಳ ಪ್ರತಿಯನ್ನು ಅಚ್ಚು ಮಾಡಿಕೊಂಡು ಬಂದಿದ್ದೇವೆ. ಇಟ್ ಇಸ್ ಜಸ್ಟ್ ಲೈಕ್ ಇದಕ್ಕೇನೆಂದರೆ ಲಿಥೋ ಪ್ರಿಂಟಿಂಗ್. ಈಗ ಫ್ಲೀಟ್ ಮಾಡಿದ ಎಪಿಗ್ರಾಫಿಯ ಕರ್ನಾಟಕಕ್ಕೂ ಅಲ್ಲ, ಫ್ಲೀಟ್ ಅಲ್ಲ, ರೈಸ್ ಮಾಡಿದ್ದು ರೈಸ್ ಮಾಡಿದ ಎಪಿಗ್ರಾಫಿಯ ಕರ್ನಾಟಕಕ್ಕೂ ನೀವು ನಂತರ ಮಾಡಿದ್ದಕ್ಕೂ ಏನು ವ್ಯತ್ಯಾಸ ಇದೆ? ಅದು ಒಂದು, ಪಾಠಗಳ ದೋಷ ಬಂದಾಗ ಪಾಠ ಪರಿಷ್ಕರಣೆಯನ್ನು ಮಾಡಿದ್ದೇವೆ. ಎರಡನೇದು, ಅಲ್ಲಿ ಇರ್ತಕ್ಕಂಥ ಭಾಷೆಯ ದೃಷ್ಟಿಯಿಂದ ಬಂದಾಗ ಛಂದಸ್ಸುಗಳನ್ನು ಸಂಪೂರ್ಣ ನಾವು ತೋರಿಸಿಕೊಟ್ಟಿದೆ. ಆ ಪದ್ಯಗಳು ಯಾವ ಅದು ರೈಸ್ಗೆ ಸಾಧ್ಯ ಆಗಿರಲಿಲ್ಲ. ಇಲ್ಲ, ಮಾಡಿಲ್ಲ. ಅವರು ಸಾಧ್ಯ ಆಗಲಿಲ್ಲ ಅಂತ ಹೇಳೋದಿಲ್ಲ, ಯಾಕಂದರೆ ಅವರು ದೊಡ್ಡ ವಿದ್ವಾಂಸರಾಗಿದ್ದರು, ಮಾಡ್ಬೋದಾಗಿತ್ತು, ಮಾಡಿಲ್ಲ, ಅದಾಗಿಲ್ಲ ಅಲ್ಲಿ. ಆದರೆ ಈ ಸಂಪುಟಗಳು ಕೊಡೋ ಕಾಲಕ್ಕೆ ಇದು ನಾವು ಕೊಟ್ಟರೆ ಇದು ಹೆಚ್ಚು ಉಪಯುಕ್ತವಾಗ್ತದೆ, ಇದು ನಮ್ಮ ಭಾಷಾಶಾಸ್ತ್ರ ಕನ್ನಡ ಭಾಷೆಯ ಅಧ್ಯಯನಕ್ಕೆ ಉಪಯುಕ್ತವಾಗ್ತದೆ ಅಂತ ನಾವು ಛಂದಸ್ಸುಗಳನ್ನು ಕೂಡ ಗುರುತಿಸಿಕೊಟ್ಟಿದೆ. ಈಗ ನಮಗೆಲ್ಲ ಗೊತ್ತಿರುವ ಹಾಗೆ ಹಲ್ಮಿಡಿ ಮೊದಲ ಶಾಸನ, ಕನ್ನಡ ಶಾಸನ, ಕನ್ನಡವನ್ನು ಅದಕ್ಕಿಂತ ಹಿಂದೆ ಕೂಡ ಶಾಸನ ಇತ್ತು ಅಂತ ನೀವು? ಇದ್ದು, ಶಾಸನಗಳಿದ್ದು, ಉಪಲಬ್ಧ ಆಗಿಲ್ಲ ಎಲ್ಲವೂ. ಆದರೆ ಉಪಲಬ್ಧ ಆಗಿರ್ತಕ್ಕಂಥ ಒಂದು ಶಾಸನ ನಮಗೆ ಈಗ ಸ್ಪಷ್ಟವಾಗಿದೆ. ಕನ್ನಡ ಭಾಷೆಯ ಅಸ್ತಿತ್ವ ಎಷ್ಟು ಪ್ರಾಚೀನ ಅಂತ ಅನ್ನೋ ಸಂದರ್ಭದಲ್ಲಿ ದಿವಂಗತ PS ವೆಂಕಣ್ಣಯ್ಯರು ಒಂದು ಮಾತು ಹೇಳ್ತಾರೆ, ಪ್ರಾಕೃತ ಭಾಷೆ ಮತ್ತು ಕನ್ನಡ ಭಾಷೆಗಳ ಒಂದು ಸಮ್ಮಿಲಿತ ಭಾಷೆಯ ಒಂದು ಕಾಲ ಇರಬೇಕು ಅಂತ ಊಹೆ ಮಾಡಿದರು ಅವತ್ತ, ಇತ್ತು ಅಂತ ಅನ್ನೋದಕ್ಕೆ ಈ ಶಾಸನ ದಾಖಲೆ ಇದೆ. ಇವತ್ತು ನಮಗೆ ಪ್ರಾಕೃತ ಭಾಷೆ ಮತ್ತು ಕನ್ನಡ ಭಾಷೆ ಸಮ್ಮಿಲಿತವಾಗಿರ್ತಕ್ಕಂಥ ಶಾಸನಗಳು ಇದ್ದವು. ಅಂದರೆ ಪ್ರಾಕೃತದಿಂದ ಕನ್ನಡ ಅಂದರೆ ಕನ್ನಡ ಜನ ಆಡೋ ಟ್ರೈಬ್ ಇತ್ತು. ಆದರೆ ಅದಕ್ಕೆ ಸಾಹಿತ್ಯದ ಲೇಪ ಬಂದದ್ದು ಪ್ರಾಕೃತ, ಸಂಸ್ಕೃತ. ಪ್ರಾಕೃತ ಬೇರೆ ಅಲ್ಲ, ಸಂಸ್ಕೃತ ವಿಕೃತಗೊಂಡ್ರೆ ಪ್ರಾಕೃತ ಆಗ್ತದೆ. ಪ್ರಕೃತಿ ಜೊತೆಗೆ ಹೋಗ್ತಕ್ಕಂಥದ್ದು ಪ್ರಾಕೃತ, ಇನ್ನೇನೂ ಅಲ್ಲ. ಸಂಸ್ಕೃತದ ಅಪಭ್ರಂಶವೇ ಪ್ರಾಕೃತ. ಸಂಸ್ಕೃತ ಅಪಭ್ರಂಶ ಆಗ್ತದೆ, ಮಾತಾಡ್ತಾ ಹೋಗುವಾಗ ಶಬ್ದ ವ್ಯತ್ಯಾಸ ಆಗಿಬಿಡ್ತದೆ, ಅದರ ರೂಪನೇ ವ್ಯತ್ಯಾಸ ಆಗಿಬಿಡ್ತದೆ. ಹಾಗಾದಾಗ ಅದು ಏನಾಗ್ತದೆ, ಅದು ಒಂದು ರೂಪ ಪಡ್ಕೊತದೆ. ನಮಗೆ ಸಮ್ಮಿಲಿತ ಭಾಷೆಯ ಒಂದು ಶಾಸನದ ಪ್ರಾಚೀನ TS ವೆಂಕಣ್ಣಯ್ಯನವರು ಒಂದು ಊಹೆ ಮಾಡಿದ್ರು, ಅದಕ್ಕೆಲ್ಲ ನಮಗೆ ದಾಖಲೆ. ಈ ಶಾಸನದ ಬಗ್ಗೆ, ಬನವಾಸಿಯ ಈ ಶಾಸನದ ಬಗ್ಗೆ ನೀವು ಹೇಳೋದಾದರೆ, ಸಿದ್ಧಂ ರಾಣೋ ವಾಸಿಟಿ ಪುತಸ ಶಿವಸಿರಿ ಪುಳಿಮಾವಿಸ ಮಹಾದೇವಿಯ ಛಾಪಥರ. ಸಿದ್ಧಂ, ಸಾಮಾನ್ಯವಾಗಿ ಶಾಸನಗಳನ್ನು ಹಾಕುವಾಗ ಶುಭಸೂಚಕ ಮಾತುಗಳನ್ನು ಹೇಳ್ತಾರೆ. ಸ್ವಸ್ತಿ, ಸಿದ್ಧಂ, ಓಂ ಹೀಗೆ ಹಾಕ್ತಕ್ಕಂಥದ್ದು ಒಂದು ರೂಢಿ. ಹಾಗೆ ಇಲ್ಲಿ ಸಿದ್ಧಂ ಅಂತಕ್ಕಂಥ ಮಾತನ್ನು ಹಾಕಿದ್ದಾರೆ. ಸಿದ್ಧಂ ಅಂದರೆ ಎಲ್ಲವೂ ಇದು ಸಿದ್ಧಿಸತಕ್ಕಂಥ ಒಂದು ಇದು ಶುಭಸೂಚಕ ಮಾತು. ರಾಣು, ರಾಜ, ಪ್ರಾಕೃತ ನೋಡಿ, ಇಲ್ಲಿ ರಾಜ್ಞೋ ರಾಣೋ ಆಗ್ತದೆ. ನ ಅದಕ್ಕೆ ನಾಣರಳೆಯೋ ಅಭೇದ ಅಂತ ಒಂದು ಸೂತ್ರನೇ ಮಾಡಿದ್ರು ಅವರು. ಇವುಗಳು ಬಂದರೆ ಇವಕ್ಕೂ ವ್ಯತ್ಯಾಸ ಆಗ್ತದೆ, ಬರ್ತದೆ, ಒಂದಕ್ಕೊಂದು ಇನ್ನೊಂದು ಬಂದು ಬಿಡ್ತವೆ. ಒಂದಕ್ಕೆ ಇನ್ನೊಂದು ಬಂದರೆ ನಾವು ಅದನ್ನು ಬಿಟ್ಟು ಬಿಡಬಾರ್ದು, ಅದನ್ನು ಆ ಭಾಷೆ ಇದಂತ ಹೇಳಿಬಿಡ್ಬೋದು ನಾವು ಅದನ್ನು ಅಂಥೇಳಿ ಒಂದು ಸೂತ್ರನೇ ಮಾಡಿದರು. ರಾಣೋ ವಾಸಿಟಿ ಪುತಸ, ವಾಸಿಟಿ ಪುತಸ ಅಂದರೆ ವಾಸಿಟಿ ಅಂತ ವಸಿಷ್ಠರ ಕುಲದಲ್ಲಿ ಬಂದಂಥ ಹೆಣ್ಣು ಮಗಳ ಮಗನಾದ ಸಿರಿ ಪುಳುಮಾವಿಸ. ಈ ಪುಳುಮಾವಿಸದೊಳಗೆ ಬರ್ತಕ್ಕಂಥ ಳು ಅನ್ನತಕ್ಕಂಥ ಅಕ್ಷರ ಏನಿದೆ, ಇದು ಕನ್ನಡದ ಕುಳಳು. ಕುಳಳು, ರಳ, ಕುಳ, ಕ್ಷಳ ಅಂತಕ್ಕಂಥ 3 ಮಾತು ಬರ್ತದೆ. ರಳ ಅದು ಕೂಡ ಕನ್ನಡದ್ದೇ ಶಬ್ದ, ಕನ್ನಡದ್ದೇ ಅಕ್ಷರ. ಲ ಸಂಸ್ಕೃತದ್ದು, ಸಂಸ್ಕೃತ ಮತ್ತು ಮುಂದೆ ಬಂದಿರತಕ್ಕಂಥ ಎಲ್ಲ ಪ್ರಾಕೃತ ಭಾಷೆಗಳು ಮತ್ತು ಎಲ್ಲ ನಮ್ಮ ಈ ಪ್ರಾಕೃತ ಸಂಸ್ಕೃತದಿಂದ ಹುಟ್ಟಿಕೊಂಡಿರ್ತಕ್ಕಂಥ ದೇವ ಭಾಷೆಗಳಿಗೆ ಅಲ್ಲಿ ಇರ್ತಕ್ಕಂಥದ್ದು ಲಕಾರವೇ ಹೊರತಾಗಿ ಕಾಳಿದಾಸವೇ ಹೊರತಾಗಿ ಕಾಳಿದಾಸ ಅಲ್ಲ. ಆದರೆ ನಮ್ಮ ಕನ್ನಡದ ಜನತೆ ನಾಲಿಗೆ ಮೇಲೆ ತಪ್ಪಿಯೂ ಕಾಳಿದಾಸ ಅಂತ ಹುಟ್ಟೋದಿಲ್ಲ, ಕಾಳಿದಾಸ ಅಂತಲೇ ಬರ್ತದೆ, ಲಕಾರನೇ ಬರ್ತದೆ. ಇದಕ್ಕೆ ಕ್ಷಳ ಅಂತ ಹೇಳ್ತಾರೆ. ನಳಿನ ಕಮಲ್ದು, ನಳಿನ, ನಳಿನಾಕ್ಷಿ. ರಳನೇ ಅದು ಅಲ್ಲ, ಕುಳ ಕುಳ ಅಲ್ಲ. ಅಂದರೆ ಲ ಬರವಣಿಗೆ ಲಿಪಿ ಕುಳ, ಆದರೆ ಅದಕ್ಕೆ ಕ್ಷಳ ಅಂತ ಕೊಟ್ಬಿಟ್ರು. ಸಂಸ್ಕೃತ ಲಕಾರಕ್ಕೆ ಪ್ರತಿಯಾಗಿ ಬರ್ತಕ್ಕಂಥ ಳ ಏನಿದೆ ಅದಕ್ಕೆ ಕ್ಷಳ ಅಂತ ಹೇಳಿಬಿಟ್ರು. ಅದಕ್ಕೆ 12ನೇ ಶತಮಾನದವರೆಗೆ ನಮ್ಮ ಹರಿಹರ ಮಹಾಕವಿ ನೋಡೋಡಂದಕ್ಕರ, ಕೂಡೋಡಂದಕ್ಕರ,
ಉಚ್ಚಾರಣೆಗಳು ಒಂದು ಅಕ್ಕರವಾಗಿ ಬಿಟ್ಟು ಬಿಟ್ಟೆನಂತ ಹೇಳಿ ಆ ರಳ ಕುಳ ಕ್ಷಳ 3 ವ್ಯತ್ಯಾಸವನ್ನು ಬಿಟ್ಟು ಒಂದೇ ಕನ್ನಡ ಕುಳವನ್ನೇ ಬಳಸ್ಕೊಂಡು ಹೋಗ್ಬಿಡ್ತಾನೆ. ಈಗ ನೀವು ಶಾಸನಗಳ ಬಗ್ಗೆ ಮಾಡುವಾಗ ನಿಮಗೆ ಕಂಡ ಮಹತ್ವದ ಅಂಶಗಳೇನು? ನೋಡಿ, ಪ್ರತಿಯೊಂದು ಶಾಸನವು ತನ್ನಷ್ಟಕ್ಕೆ ತಾನು ಬಹಳ ಮಹತ್ವದ್ದಾಗಿರ್ತದೆ. ಯಾವುದೇ ಒಂದು ಶಾಸನ ಕಡಿಮೆ ಅಂತ ಹೇಳಲಿಕ್ಕಾಗೋದಿಲ್ಲ, ಹೆಚ್ಚು ಏನೋ ಒಂದರದಲ್ಲ ಅಂತ ಹೇಳಿದಾಗ ಹ್ಯಾಂಗೆ ಅಂತ ಹೇಳಿ ವಿತಂಡವಾದ ಮಾಡಬಾರ್ದು. ದೊಡ್ಡ ಶಾಸನಗಳನ್ನು ತಗೊಂಡ್ರೆ ಅಲ್ಲಿ ದಾನದತ್ತಿಗಳು ಬಂದಿರ್ತದೆ, ದೇವಾಲಯಗಳು ಬಂದಿರ್ತದೆ, ಅಲ್ಲಿ ಜನತೆಯ ಒಂದು ಸ್ವರೂಪ ಬರ್ತದೆ. ಜನತೆಯ ಹೇಗೆ ಇತ್ತು, ಎಂಥವ್ರು ಹರೆಕಾರರಿಗೆ ದಾನ ಕೊಟ್ಟರು, ಮದ್ದಲ್ಲಿಯವ್ರಿಗೆ ದಾನ ಕೊಟ್ಟರು, ಕಸ ಗುಡಿಸೋರಿಗೆ ದಾನ ಕೊಟ್ಟರು. ದಾನ ಕೊಟ್ಟಿರ್ತಕ್ಕ ಸಂದರ್ಭದಲ್ಲಿ ಈ ಎಲ್ಲ ಜಾತಿಗಳು 18 ಜಾತಿಗಳು ಇತ್ತು ಅಂತಕ್ಕಂಥದ್ರದ್ದು ನಮಗೆ ಅಲ್ಲಿ ಕಂಡು ಬರ್ತದೆ. ಜಾತೀಯತೆ ಅನ್ನತಕ್ಕಂಥದ್ರದ್ದು ಇರಬೇಕೋ ಇರಬಾರ್ದು ಅನ್ನೋದು ಮಾತು ಬೇರೆ. ಆಯಾ ಕಸುಬುಗಳು ಮಾಡಿಕೊಂಡು ಬಂದಾಗ ಡಿವಿಷನ್ ಆಫ್ ಲೇಬರ್ ಅಂತೇನು ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಆ ಡಿವಿಷನ್ ಅವ್ರು ಕೆಲಸ ಮಾಡ್ಕೊತ ಬಂದರು, ಅದೇ ಹೆಸರು ಆ ಜನಕ್ಕೆ ಬಂತು, ಆಮೇಲೆ ಜನತೆಗೆ ಬಂತು. ಆ ಊರಲ್ಲಿ ಮತ್ತೆ ವಿಭೇದ ಆಗ್ತದೆ. ಒಂದು ಕಾಲಕ್ಕೆ ಒಂದೇ ಜನ ಟ್ರೈಬ್ ಇದ್ದದ್ದು ಮಾಂಸ ಹಂಚೋನು ಒಂದಾಗ್ತಾನೆ, ತೊಗಲು ಕಿತ್ಕೊಂಡು ಹೋದವನು ಒಬ್ಬನಾಗ್ತಾನೆ. ತೊಗಲು ಕಿತ್ಕೊಂಡು ಹೋದ್ಮೇಲೆ ಊರಿಗೆ ವಸ್ತುಗಳು ಮಾಡ್ತಕ್ಕಂಥವ್ನು ಮಾದಿಗನಾದರೆ ಅದನ್ನು ಮಟ್ಟೆ ಕಪಲಿ ಅಂತ ಯಾರು ಹೇಳ್ತಾರೆ, ನೀರೆತ್ತೋ ಒಂದು ಸಾಧನ ಮಾಡಿದಾಗ ಅವನು ಡ್ವಾರ ಆಗ್ತಾನೆ. ಅವ್ರಿಗೂ ಒಂದು ಕಾಲ ಬಂದಾಗ ಅಲ್ಲಿನ ಶರೀರ ಸಂಬಂಧಗಳಾಗೋದಿಲ್ಲ, ಅವು ನಿಂತು ಹೋಗ್ಬಿಟ್ಟಿರ್ತಾರೆ. ಹಾಗಾಗಿ ಒಂದು ಕಾಲಕ್ಕೆ 3 ಸ್ತರಗಳಲ್ಲಿ ಕೊಡುಕೊಳ್ಳಿಕೆ ಆಗ್ತಾಯಿತ್ತು. ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯ. ಹೆಣ್ಣು ಕೊಟ್ಟು ತರೋದು ಇರ್ತಿತ್ತು. ಅಲ್ಲಿ ಅದಕ್ಕೆ ಬಂದದ್ದು ಅನುಲೋಮ ವಿಲೋಮ ಅಂತಕ್ಕಂಥದ್ದು. ಬ್ರಾಹ್ಮಣರಲ್ಲಿ ಕೊಟ್ಟರೆ ಅನುಲೋಮ, ಕ್ಷತ್ರಿಯರು ಕೊಟ್ಟರೆ ವಿಲೋಮ ಸಂಪ್ರದಾಯ. ಆದರೆ ಈ 3ಕ್ಕೂ ಕೊಡುಕೊಳ್ಳಿಕೆ ಇತ್ತು ಅಂತಕ್ಕಂಥದ್ದು ನಮಗೆ ಮನುಸ್ಮೃತಿಯಲ್ಲಿ ಬರ್ತದೆ. ಅವನು ಒಂದು ಶಿಸ್ತು ಮಾಡ್ತಾನೆ, ಇಲ್ಲಾಂದರೆ ನಮ್ಮ ದೇಶ ರೋಗಿಷ್ಠವಾಗಿ ಹಾಳಾಗಿ ಹೋಗ್ತಿತ್ತು. ಅವನು ಒಳ್ಳೆತನವನ್ನು ನೋಡೋದಿಲ್ಲ. ಅವನು ಯಾವನು ಒಬ್ಬನು ಅಂತಲ್ಲ, ಭೃಗು ಅಂತಕ್ಕಂಥ ಮುನಿ ಎಲ್ಲ ಸ್ಮೃತಿಗಳನ್ನು ಸೇರಿಸ್ಕೊಂಡ್ಬಂದು ಇದು ಮನು ಅಂತ ಹೇಳಿದ್ದಾನೆ. ಮನು ಅಂತಕ್ಕಂಥ ಒಬ್ಬ ವ್ಯಕ್ತಿ ಬರೆದದ್ದು ನಮಗೇನು ಸಿಕ್ಕೇ ಇಲ್ಲ. ಸುಮ್ಮನೆ ಮನು ಅಂತ ಹೊಡೆದಾಡ್ತಾರೆ. ಏನಿಲ್ಲ ಮನು, ಎಲ್ಲಿದ್ದ ಮನು, ಯಾವ ಊರಿನಲ್ಲಿದ್ದ? ಆ ಸ್ಮೃತಿಗಳು ಬಂದಿದೆ, ಅನೇಕ ಸ್ಮೃತಿಗಳಿದೆ, ಒಂದಲ್ಲ 200 ಸ್ಮೃತಿ ಇದೆ, 80 ಸ್ಮೃತಿಗಳಿದೆ, ಒಂದಲ್ಲ ಎರಡಲ್ಲ. ನೀವು ಮಿತಾಕ್ಷರ ನೀವು ಬಂದರೆ ನಿಮಗೆ ಗೊತ್ತಾಗ್ತದೆ. ಯಾಜ್ಞವಲ್ಕ್ಯ ಮಿತಾಕ್ಷರ ವ್ಯಾಖ್ಯಾನವೇನು ಬರೆದ ಸ್ಮೃತಿಗೆ, ಯಾಜ್ಞವಲ್ಕ್ಯರ ಸ್ಮೃತಿಗೆ ವಿಜ್ಞಾನೇಶ್ವರ ವ್ಯಾಖ್ಯಾನ ಬರೆದಾಗ ಯಾವ್ಯಾವುದಕ್ಕೆ ಏನು ಸಂಬಂಧ ಬರ್ತದೆ ಅಂತಕ್ಕಂಥದ್ದನ್ನು ಎಲ್ಲವನ್ನೂ ಅಲ್ಲಿ ವಿವರಿಸ್ತಾನೆ. 80 ಸ್ಮೃತಿಗಳನ್ನು ರೆಫರ್ ಮಾಡಿದ್ದಾನೆ ಅವನಲ್ಲಿ ಆಗಿನ ಕಾಲದಲ್ಲೇ. ಹಾಗಂತಲೇ ಅಲ್ಲಿಂದ ಮತ್ತು ಎರಡನೇ ಕಾರಣವೂ ಒಂದು ಏನಿತ್ತಂತಂದರೆ, ಅವನಿಗೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಒಂದು ಒಪ್ಪಿಗೆ ಏನಿತ್ತು ಜನತೆಯಲ್ಲಿ ಕಾನೂನಿನ ಬಗೆಗೆ. ಅದು ಕಾರಣ ಏನಂದರೆ, ಆ ಮಹಾನ್ ಚಕ್ರವರ್ತಿ 6ನೇ ವಿಕ್ರಮಾದಿತ್ಯ ನೇಪಾಳದಿಂದ ಶ್ರೀಲಂಕಾದವರೆಗೂ ರಾಜ್ಯ ಆಳಿದದ್ದು. ಕಾಶ್ಮೀರವೂ ಅವನ ರಾಜ್ಯದೊಳಗಿತ್ತು, ನೇಪಾಳವೂ ಅವನ ರಾಜ್ಯದೊಳಗಿತ್ತು, ಶ್ರೀಲಂಕಾವೂ ಅವನ ರಾಜ್ಯದೊಳಗಿತ್ತು. ಇಡೀ ಆ ಕಾರಣದಿಂದ 6ನೇ ವಿಕ್ರಮಾದಿತ್ಯ ಅವನ ಹಿಸ್ಟ್ರಿನೇ ಸರಿ ಬರೋದಿಲ್ಲ ನಮ್ಮವರು. ಯಾಕೆ ಈ ಥರದ ಇತಿಹಾಸದ ಲೋಪಗಳನ್ನು ಕೇಳಬೇಡಿಯಪ್ಪ, ಏನು ಬರೆದಾರ ಅಷ್ಟು ಹೇಳಿದ್ರು, ಇಲ್ಲ ಅಂತ ಹೇಳ್ಬಿಡ್ತೇನೆ ಅಷ್ಟೇ. ನಾನು ಯಾಕೆ ಮಾಡಿದವರು ಅಂತ ಲೋಪಕ್ಕೆ ಕಾರಣಗಳು. ಈಗ ತಮಿಳ್ನಾಡಿನ ಹಿಸ್ಟೋರಿಯನ್ಸ್ ಏನಂದ್ರೆ ತಮಿಳ್ನಾಡಿನ ಸಂಗತಿಗಳನ್ನ ಎತ್ತಿ ತೋರಿಸ್ತಾರೆ ಹೊರತಾಗಿ ಸೋತದ್ದನ್ನೆಂದೂ ಬರೀದಲ್ಲ, ಬರೀ ಗೆದ್ದು ಸಂಗತಿಗಳು. ಆದರೆ ಅದಕ್ಕೊಂದು ಕಾರಣ ಇದೆ, ಅದು ತನ್ನ ಪಾಸ್ಟ್ ಅನ್ನ ಗ್ಲೋರಿಫೈ ಮಾಡುವ ಗುಣ ಇದೆ ಅಷ್ಟೇ. ಆದ್ರೆ ಇಲ್ಲಿ ವಿಕ್ರಮನನ್ನು ವಿಜೃಂಭಿಸದೇ ಇರ್ಲಿಕ್ಕೆ ಏನು ಕಾರಣ? ಮುಂದಿನ ಮಾಂಡಲಿಕರು ತಾವೇ ಹೆಚ್ಚಂತ ಹೇಳೋದಕ್ಕೆ ಅದನ್ನು ಮುಚ್ಚಾಕ್ಬೇಕಾಗ್ತದೆ. ದೊಡ್ಡ ಕೆಲಸ ಮಾಡಿದ್ರೆ ಮುಚ್ಚಾಕ್ಬೇಕಾಗ್ತದೆ. ದೊಡ್ಡ ಕೆಲಸ ಮಾಡಿದ್ದೇನೆ ಅವ್ರು ಮುಚ್ಚಾಕ್ಲಿಲ್ಲ ಅಂತಂದರೆ ಅವ್ರು ಇಷ್ಟು ದೊಡ್ಡ ಮಾಡಿದ್ದಾರೆ, ಇವರೇನು ದೊಡ್ಡವರು ಅಂತ ಹೇಳ್ತಾರೆ. ಅದಕ್ಕಾಗಿ ಅದನ್ನು ಅಳಿಸಿಬಿಡು, ಅದನ್ನು ಭೂಗತ ಮಾಡಿಬಿಡು. ನೀವು ಕಪಟರಾಡರನ್ನು ನೋಡಿದ್ದೇನೆ. ಅವರ ಶೋಧಗಳ ಬಗ್ಗೆ, ಅವರ ಹುಡುಕಾಟದ ಬಗ್ಗೆ ಏನು ಅನಿಸ್ತದೆ ನಿಮಗೆ? ಅವರು ಹುಡುಕಾಟ ತಮ್ಮ ಇತಿಮಿತಿ ಒಳಗೆ ಪಾಪ ಮಾಡಿದ್ದಾರೆ ಅಷ್ಟೇ ಹೊರತಾಗಿ ಎಲ್ಲವನ್ನೂ ಮಾಡೋಕ್ಕೆ ಅವ್ರಿಗೆ ಸಾಧ್ಯ ಆಗಿಲ್ಲ. ಒಂದು ವಸ್ತು ಅಂತ ಇದ್ಕೊಂಡು ಅಧ್ಯಯನ ಮಾಡಿದ್ದಾರೆ, ಅಲ್ಲಲ್ಲಿ ಚೆನ್ನಾಗಿ ಬರೆದಿದ್ದಾರೆ. ಬರೆಯೋದನ್ನು ಎಷ್ಟು ತಮಗೆ ಉಪಲಬ್ಧವಾಗಿತ್ತು ಅದರ ಮೇಲೆ ಅವ್ರು ನಿಂತಿದ್ದಾರೆ ಹೊರತಾಗಿ ಎಲ್ಲ ಇಡೀ ಕರ್ನಾಟಕ ತಿರುಗಾಡಿ ಮಾಡುವಂಥ ಒಂದು ಸಾಧ್ಯ ಅವ್ರಿಗೆ ಆಗಿಲ್ಲ. ಈಗ ಅವರು ಬಹುಚರ್ಚಿತ ಎಸೆ ಅನುಭವ ಮಂಟಪದ ಐತಿಹಾಸಿಕತೆ, ಅದು ನೋಡಿ ಆಗಿನ ಕಾಲದಲ್ಲಿ ಇದ್ದಿಲ್ಲ ಅಂತ ಹೇಳ್ತಾರೆ. ಅನುಭವ ಮಂಟಪಕ್ಕೆ ಮಹಾಮನೆ ಅಂತ ಇನ್ನೊಂದು ಹೆಸರಿದೆ, ಪರ್ಯಾಯ ಶಬ್ದ ಇದೆ, ದೇರ್ ಈಸ್ ದೇರ್. ಅದನ್ನು ಅವ್ರು ಹೇಳಬಾರ್ದಾಗಿತ್ತು. ಅವರು ಅನುಭವ ಮಂಟಪ ಇಲ್ಲ ಅಂತ ಹೇಳಿದ್ರು. ಅನುಭವ ಮಂಟಪ ಬೇಡಪ್ಪ, ಮಹಾಮನೆ ಇತ್ತಲ್ಲ, ಯಾರೂ ಕೇಳಲಿಲ್ಲ. ಮಹಾಮನೆ ಇದೆಯಲ್ಲ ಸ್ವಾಮಿ ಅಂತ ಕೇಳಿದ್ರೆ ಅವ್ರಿಗೆ ಉತ್ತರ ಹೇಳ್ತಿದ್ರು.
ಮಾಮನಿ ತಪ್ಪ ಹೌದು, ಇದಕ್ಕೆ ಅನುಭವ ಮಂಟಪ ಅಂತ ಹೇಳೋಣ, ಈ ಶಬ್ದ ಇಲ್ಲ ಅಂತ ಅವ್ರು ವಾದ ಮಾಡ್ಕೊಂಡಿದ್ದಾರೆ ಅಷ್ಟೇ ಹೊರತಾಗಿ ಶಬ್ದದ ವಾದವೇ ಹೊರತು ಐತಿಹಾಸಿಕತೆಯ ಪ್ರಶ್ನೆ ಅಲ್ಲ ಅದು. ಅಲ್ಲ. ಅದಕ್ಕೆ ನಮಗೆ ಪರ್ಯಾಯ ಶಬ್ದ ಇದೆ ಅನುಭವ ಮಂಟಪಕ್ಕೆ. ಅನುಭವ ಮಂಟಪ ಅಂತ ಅವಾಗ ಬಳಸಿದ್ದಿಲ್ಲ, ಆ ಮಾತು ಇರಲಾರ್ದಕ್ಕೆ ಅವರು ಹೇಳಿದರು ಅಷ್ಟೇ. ಆದರೆ ಆ ಮಾತುಗಳು, ಆ ಒಂದು ಚರ್ಚೆ ಮತ್ತು ಸಂಗತಿಗಳನ್ನು ಹೇಳಿದಂಥ ಸಂದರ್ಭದಲ್ಲಿ ನಮಗೆ ಇತ್ತು ಅಂತಲೇ ಅನುಭವ ಆಗ್ತದೆ. ಶಿವಶರಣರು ಸೇರಿದ್ರು, ಅಂದರೆ ಶಿವಶರಣರು ಸೇರಿದ್ರು. ಈಗ ಕಪಟರಾಳರ ವಾದ ಏನು ಅಂದರೆ, ಅವ್ರು ಹೇಳೋದು ಶೂನ್ಯ ಸಂಪಾದನೆಯ ಭಾಗವಾಗಿ ಬಂದದ್ದು ಅನುಭವ ಮಂಟಪ ಇಲ್ಲ, ಜನ ಇತ್ತಲ್ಲಿ. ಯಾಕೆ ಅಂತ ಕೇಳಿದರೆ ಜಾನಪದವನ್ನು ನಾನು ತೋರಿಸಿಕೊಟ್ಟಿದ್ದೇನೆ. ಗರ್ತಿ ಹಾಡು ವಿಮರ್ಶೆ ಮಾಡುವಂಥ ಸಂದರ್ಭದಲ್ಲಿ ನಾನು ತೋರಿಸಿಕೊಟ್ಟಿದ್ದೇನೆ. ಬೀಸು ಕಲ್ಲು ಹಾಡುವಂಥ ಸಂದರ್ಭದಲ್ಲಿ ಬೀಸೋದಕ್ಕೆ ಕಲ್ಲುಗಳನ್ನು ಎಲ್ಲೆಲ್ಲಿಂದ ಆರಿಸ್ಕೊಂಡ್ಬರ್ತಾನೆ, ಬೀಸುವ ಕಲ್ಲುಗಳನ್ನು ಕಲ್ಯಾಣಕ್ಕೆ. ಅಂದರೆ ನೀವು ಅನ್ಬೋದು ಇದು ಜಾನಪದದಲ್ಲಿ ಇವತ್ತು ಯಾವಾಗೋ ಬಂದಿರ್ಬೋದಲ್ಲ ಅಂತ. ಒಂದು ಪಳಿವಳಿಕೆ ನಮಗೆ ಸಿಗುತ್ತದೆ, ಇದರಿಂದ ಹೀಗೆ ಹೇಳ್ಬೋದು. ಆದರೆ ಜನರು ಸೇರಿದ್ರು ಅಂತಕ್ಕಂಥದ್ದು ಸುಳ್ಳಲ್ಲ, ಶಿವಶರಣರು ಇದ್ರು ಅನ್ನೋ ಸುಳ್ಳಲ್ಲ. ಅದಕ್ಕಿಂತ ಮುಂಚೆ 12ನೇ ಶತಮಾನಕ್ಕಿಂತ ಮುಂಚೆ ಬಸವ ಅನ್ನುವ ಪದನೇ ಇರಲಿಲ್ಲ ಅಂತ ಹೇಳ್ತಾರೆ. ಇಲ್ಲ, ಬಸವ ಅನ್ನೋ ಪದ ನೋಡಿ ವೈದಿಕರಲ್ಲೂ ಇದೆ, ಜೈನರಲ್ಲೂ ಇದೆ. ವಾಟ್ ಡಸ್ ಇಟ್ ಮೀನ್? ವೃಷಭ ಅನ್ನತಕ್ಕಂಥದ್ದು ಈಶ್ವರನ ಗಣ. ವೃಷಭ ಇದು ತದ್ಭವವಾಗಿ ಬಸವ ಆಗ್ತದೆ. ವೃಷಭ ಉಸಹ ಬಸವ. ಅಮೃತೇಶ್ವರ ದಂಡನಾಯಕನಿಗೆ ತಮ್ಮ ಬಸವಣ್ಣ ಅಂತ ಇದ್ದ. ನಮಗೆ ಎದುರಿಗೇನೆ ಸ್ಪಷ್ಟವಾಗಿ ನಿಮ್ಗೆ ಹೇಳ್ತಾನೆ, ಆ ವೀರಬಲ್ಲಾಳನ ಕಾಲದಲ್ಲಿ ಅವನ ದಂಡನಾಯಕ, ಅಮೃತೇಶ್ವರ ದಂಡನಾಯಕ, ಅವನ ತಮ್ಮ ಬಸವೇಶ್ವರ ತರೀಕೆರೆಯಲ್ಲಿ ಶಾಸನದಲ್ಲಿ ನಿಮಗೆ ಸ್ಪಷ್ಟವಾಗಿ ಸಿಗ್ತಾನೆ. ಅವನ ಜೀನಿಯಾಲಜಿ ನಿಮಗೆ ಬಸವಣ್ಣ ಅಂತ. ಅದಕ್ಕೇ ಒಂದು ಹೆಸರನ್ನು ನಾವು ವಿಮರ್ಶೆ ಮಾಡಬೇಕಾದ ಹಾಗೆ ಅವನ ಪರಿಸರ ಹುಡುಕಬೇಕು. ಇದು ವೈದಿಕ ಮೂಲದಿಂದ ಬಂದಿದೆಯೇ, ಜೈನ ಮೂಲದಿಂದ ಬಂದಿದೆಯೇ, ಅಥವಾ ಇನ್ಯಾವ ಮೂಲದಿಂದ ಬಂದಿದೆ ಅಂತ. ಈಗ ನೋಡಿ, ಇದನ್ನೇ ನಾನು ಈಗ ಕೂತು ಈಗ ಮಾಡ್ತಾ ಇರೋ ಕೆಲಸ ಒಂದು ಏನಿದೆ ಅಂದರೆ, ನಮ್ಮ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಶಿವಾಲಯಗಳು ಮೂಲ ಎಲ್ಲಿದೆ ಅಂದರೆ ಜ್ಯೋತಿರ್ಲಿಂಗಗಳಲ್ಲಿದೆ ಮತ್ತು ಪಂಚಕೇದಾರಗಳಲ್ಲಿದೆ. ಕಲ್ಲಿನಾಥ ಅಂತ ನೀವು ಕೇಳಿರಬೇಕು. ನಿಮ್ಮ ಶಾಪುರದಲ್ಲೇ ಕನ್ಯಾಕುಮಾರಿ ಅಂತ ಬರ್ತದೆ, ಅಲ್ಲೇ ಕೊಡೋದು ಇದ್ಲು ಅಂತ ಹೇಳ್ತಕ್ಕಂಥ ಒಂದು ಮಾತು ಬರ್ತದೆ. ಅಲ್ಲಿ ಇವತ್ತೇನೂ ದೇವಾಲಯ ಇಲ್ಲ, ಆದರೆ ಕಲ್ಲಿನಾಥ ದೇವಾಲಯ ಇತ್ತು ಅಲ್ಲಿ. ಆದರೆ ಕಲ್ಲಿನಾಥ ದೇವಾಲಯ ಇನ್ನೂ ನಮಗೆ ಅಸ್ತಿತ್ವದಲ್ಲಿದೆ. ಹಾವಿನಾಳ ಕಲಯ, ಹೌದು, ಹಾವಿನಾಳ ಅಂತಕ್ಕಂಥ ದೂರ ನಮಗೆ ನಮ್ಮ ದೇವಪುರದಿಂದ ಸುಮಾರು 6 ಮೈಲಿ ಅಂತರದಲ್ಲೇ ಇದೆ. ಅದು ದೇವಸ್ಥಾನದ ಹೆಸರು ಕಲ್ಲಿನಾಥ. ಈ ಕಲ್ಲಿನಾಥ ಅನ್ನೋ ಶಬ್ದ ಹೇಗೆ ಬಂತು ಅಂದರೆ, ಪಂಚಕೇದಾರಗಳಲ್ಲಿ ಒಂದಾದ ಕಲ್ಪೇಶ್ವರದಿಂದ ಬರ್ತದೆ. ಕಲ್ಪೇಶ್ವರ ಅನ್ನೋ ಶಬ್ದ ಕಲ್ಪಿ ಕಾಳಪ್ರಿಯನೂ ಆಗ್ತದೆ. ಅದು ಸಜಾತಿ ದ್ವಿತ್ತ ಯಾವಾಗ 2 ರೂಪ ತಡ್ಕೊಳ್ತದೆ. ಹೇಗೆ ಕರ್ನಾಟಕ, ಪ್ರಬುದ್ಧ ಕರ್ನಾಟಕ ನಕಾರದಿಂದ ಬರ್ತದೆ. ಉತ್ತರ ಕರ್ನಾಟಕದಲ್ಲಿ ಕರ್ನಾಟಕ ನಕಾರದಿಂದ ಬರ್ತದೆ. ಯಾಕೆ ಅಂದರೆ ಲಿಪಿಯಲ್ಲಿ ಏನಾಗಿತ್ತು ಅಂದರೆ, ಒತ್ತಕ್ಷರ ಏನಿತ್ತು ಅದು ನಗಳಿಗೆ ಒಂದೇ ಆಗಿತ್ತು. ಹಾಗೆ ಆ ಕಾರಣದಿಂದ ಓದುವವರ ತಪ್ಪೇ ಹೊರತಾಗಿ ಮೇಲಿನ ಅಕ್ಷರ ನ ಇದ್ದರೆ ಅದನ್ನು ನಕಾರ ಅಂತ ತಗೊಳ್ಬೇಕು, ನಕಾರ ಇದ್ದರೆ ನಕಾರ ಅಂತ ತಗೊಳ್ಬೇಕು. ಕರ್ನಾಟಕ. ಈಗ ನೀವು ದಾಸ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಕೂಡ ತುಂಬಾ ಕೆಲಸ ಮಾಡಿದಿರಿ, ಹೇಳಿದ್ನಲ್ಲ. ಅದಕ್ಕೆ ಈಗ ಬಂದಾಗ ನೋಡಿ, ಶಾಸನ ಕೇದಾರನಾಥ, ಕಲ್ಲಿನಾಥ ಅಂತಕ್ಕಂಥ ಹೇಗೆ ಬಂತು ಅನ್ನೋದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ಕಾಳಪ್ರಿಯ, ನಿಮ್ಮ ಅಫ್ಜಲ್ಪುರ ತಾಲೂಕಾದೊಳಗೆ ಕಾಳಪ್ರಿಯ ದೇವಸ್ಥಾನ ಇದೆ, ಕಲ್ಲಿನಾಥ ದೇವಾಲಯಗಳಿದೆ. ಒಂದು ಕಡೆಗಲ್ಲ, ಇಡೀ ಕರ್ನಾಟಕದ ತುಂಬ ನೋಡಿದರೆ 1000 ಕಲ್ಲಿನಾಥ ದೇವಾಲಯಗಳು ಸಿಗ್ತದೆ. ಯಾಕೆ ಇದು ಎಲ್ಲಿಂದ ಬಂತು ಅಂದರೆ, ಕಲ್ಪೇಶ್ವರದೊಳಗಿಂದು ಕಲ್ಪ ಅನ್ನತಕ್ಕಂಥದ್ದು ಲಕಾರದ್ವಿತ್ವಾದರೆ ಕಲ್ಲಾಗ್ತದೆ, ಪಕಾರದ್ವಿತ್ವಾದರೆ ಕಪ್ಪಣ್ಣ ಆಗ್ತದೆ. ಕಪ್ಪತಗುಡ್ಡ, ಗದಗಿನ ಹತ್ತಿರ ಕಪ್ಪತಗುಡ್ಡ ಕಪ್ಪೇಶ್ವರ ಆಗ್ತದೆ. ಪಕಾರ ಬಂತು. ಕಾಳಪ್ರಿಯ ಆಗ್ತದೆ. ಕಾಳಪ್ರಿಯನಾಥನೇ ಕಲ್ಪೇಶ್ವರ. 3 ರೂಪದಲ್ಲಿ ಅದು ನಮ್ಮ ಕರ್ನಾಟಕದ ಅಸ್ತಿತ್ವದಲ್ಲಿದೆ. ಇದೇ ನೀವಂತ ಹೆಂಗೆ ಹೇಳ್ತೀರಿ ಅಂದರೆ, ನಮ್ಮ ಚಿತ್ರದುರ್ಗ ಡಿಸ್ಟ್ರಿಕ್ಟ್ನಲ್ಲಿ ಬಾಗಳಿ ಅಂತ ಒಂದು ಊರು ಬರ್ತದೆ. ಬಾಗಳಿ ಅಂತಕ್ಕಂಥ ಊರಿನಲ್ಲಿ ಒಂದು ಶಾಸನದಲ್ಲಿ ಮಂದಾಕಿನಿ ತಡಿ ಎಲ್ಲಿ ಇತ್ತು? ಕಲ್ಲೇಶ್ವರ ದೇವಸ್ಥಾನ. ಮಂದಾಕಿನಿ ಅಂದರೆ ಯಾವುದು ಅನ್ನೋದು ನಿಮಗೆ ಗೊತ್ತಿದೆ. ಒಂದು ನದಿ ಇದೆ ಮಂದಾಕಿನಿ ಅಂತ. ಆ ಮಂದಾಕಿನಿಯ ದಡದಲ್ಲೇ ಕೇದಾರನಾಥ, ಮದಮಹೇಶ್ವರ, ರುದ್ರನಾಥ, ಕಲ್ಪನಾಥ, ತುಂಗನಾಥ, ಹೀಗೆ 5 ಪಂಚಕೇದಾರಗಳಿದೆ. ಈ ಪಂಚಕೇದಾರಗಳೇ ನಮ್ಮಲ್ಲಿ ಪುನರಾವತಾರಗೊಂಡಿವೆ. ಅವು ವಿಕೃತ ರೂಪದಲ್ಲಿ ಬಂದಿವೆ. ಹೀಗಾಗಿ ನಮಗೆ ಗೊತ್ತಾಗೋದಿಲ್ಲ. ಮಹೇಶ್ವರ ವೀರಶೈವರಲ್ಲಿ ಕೇಳಿ ಮಹೇಶ್ವರ ಭಕ್ತಿ ಷಷ್ಠಲಕ್ಕೆ ನೀವು ಬಂದಾಗ ಭಕ್ತಿ ಮಹೇಶ್ವರ ನಿಮಗೆ ಬರ್ತಕ್ಕಂಥದ್ದು. ಭಕ್ತ, ಮಹೇಶ್ವರ, ಪ್ರಾಣಲಿಂಗ, ಪ್ರಸಾದ, ಶರಣ, ಐಕ್ಯ, ಷಷ್ಠಲ. ಮೊದಲು ಬರ್ತಕ್ಕಂಥದ್ದು ಭಕ್ತದಲ್ಲಿ ದ್ವೈತನೇ.
ಹೌದು. ಎಲ್ಲಿವರೆಗೂ ಅಂದರೆ ಷಷ್ಠ ಐಕ್ಯದ ತನಕ ನಿಮಗೆ ಬಂದಾಗ ದ್ವೈತನೇ ಅದು, ಅಲ್ಲಿಗೆ ಅದ್ವೈತ ಬರುತ್ತೆ. ಅಲ್ಲೇ ಅದ್ವೈತ ಬರ್ತದೆ. ದ್ವೈತ ಹೋಗಿ ಅದು ಈ ಎರಡೂ ಸೇರಿಕೊಂಡಿರ್ತಕ್ಕಂಥದ್ದು. ವಾದ ವಿವಾದ ಮಾಡೋದ್ರಲ್ಲಿ ಅರ್ಥವಿಲ್ಲ, ಇದು ಒಂದು ಅನುಭವ ಅಷ್ಟೇ. ಹಾಂ, ದಾಸ ಸಾಹಿತ್ಯದ ಹುಡುಕಾಟ ಇದೆಯಲ್ಲ ನಿಮ್ಮ, ದಾಸ ಸಾಹಿತ್ಯ ಮತ್ತು ಶಾಸನಗಳಿಗೆ ಸಂಬಂಧಪಟ್ಟಂಗೆ ನೀವು ಒಂದಿಷ್ಟು ವರ್ಕ್ ಮಾಡಿದ್ದೀರಿ ನೋಡಿ. ನಮ್ಮ ಹುಡುಕಾಟ ಅದು ಹುಡುಕಾಟ ಮಾಡೋದಿಲ್ಲ, ನಾನು ಅಭ್ಯಾಸ ಮಾಡುವಾಗ ಏನು ಬರ್ತದೆ ಎತ್ತಿಡ್ತೇನೆ ಅಷ್ಟೇ. ನಾನು ಯಾವುದಕ್ಕಾಗಿ ಹುಡುಕೊಂಡು ಎಲ್ಲಿ ಹೋಗಿಲ್ಲ. ಅಭ್ಯಾಸ ಮಾಡುವಾಗ ಅದು ಗಮನಕ್ಕೆ ಬಂತು ಅಂದರೆ ಅಪ್ಪ ಇದು ಇಲ್ಲಿದೆ. ದಾಸ ಸಾಹಿತ್ಯ ಶಾಸನಗಳ ಬಗ್ಗೆ ಮಾಡಿದ ಸಂಪುಟಗಳು, ದಾಸ ಸಾಹಿತ್ಯ ಸಂಪುಟಗಳು ಬಂದಿದೆ. 2 ಸಂಪುಟಗಳು ಅವರು ಸೇರಿಸಿ ಕೊಟ್ಟಿದ್ದಾರೆ. ನಮ್ಮ ಮಂತ್ರಾಲಯದವರು 2 ಶಾಸನ ಸಂಪುಟಗಳು ಮಾಡಿದ್ದಾರೆ. ಅದರಲ್ಲಿ ಮೊದಲನೇ ಶಾಸನ ಪದ್ಮನಾಭ ತೀರ್ಥರು ಸಂಬಂಧಪಡ್ತದೆ. ಪದ್ಮನಾಭ ತೀರ್ಥರು ಮೊದಲು ಮಠವನ್ನು ಸ್ಥಾಪಿಸಿದ್ದು ಬೇಲೂರಿನಲ್ಲಿ. ಪದ್ಮನಾಭ ತೀರ್ಥರಿಗೆ ಪರ್ಯಾಯ ಶಬ್ದ ನೀರೇಜನಾಭ ಅಂತಿದೆ, ಅಬ್ಜನಾಭ ಅಂತ ಇದೆ, ಪಂಕಜನಾಭ ಅಂತಿದೆ, ಇಲ್ಲಿ ಕಮಲನಾಭ ಅಂತ ಬರ್ತದೆ. ಈ ಶಾಸನದಲ್ಲಿ 1277ರಲ್ಲಿ ಅವರಿದ್ದರು. ಅದು ಮೊಟ್ಟ ಮೊದಲು ಮಾಧವ ಮಠ ಹುಟ್ಟಿದ್ದು ಬೇಲೂರಿನಲ್ಲಿ. ಸರ್, ಇದು ಪುರಂದರರು ಮತ್ತು ಅವರ ಮಗನಿಗೆ ಸಂಬಂಧಪಟ್ಟ ಒಂದು ಶಾಸನದ ಬಗ್ಗೆ. ಕಮಲಾಪುರದಲ್ಲಿ ದೊರಕಿರ್ತಕ್ಕಂಥ ಶಾಸನ. ಅಷ್ಟೊತ್ತಿಗೆ ಪುರಂದರದಾಸರು ನೋಡಿ, ಅಲ್ಲಿ ಕೂಡ ಪುರಂದರದಾಸರು ಬಂದಾಗ 2 ಕಥೆಗಳನ್ನು ಜೋಡಿಸಿ ನಮ್ಮ ಜನ ಹದಗೆಡಿಸಿದ್ದಾರೆ. ಪುರಂದರದಾಸನೇ ಬೇರೆ, ವ್ಯಾಪಾರಿ ಪುರಂದರನೇ ಬೇರೆ. ಬತ್ತೀಸ್ ಪುತ್ತಳಿ ಕಥೆ ಅಂತ ನೀವು ಕೇಳಿರ್ಬೋದು. ಶ್ರೀನಿವಾಸನೇ ಪುರಂದರನಾದದ್ದಲ್ಲ ಅದು. ಶ್ರೀನಿವಾಸನೋ ಕೃಷ್ಣನಾಯಕನೋ ಅವನ ಹೆಸರು ಏನಿತ್ತು ಅನ್ನೋದು ನಮಗೆ ಗೊತ್ತಿಲ್ಲ. ಆದರೆ ಪುರಂದರ ಅಂತಲೂ ಹೆಸರು ಇರ್ಬೋದು. ಯಾಕಂತಂದರೆ ಪುರಂದರ ಅಂದರೆ ಇಂದ್ರ ಅಂತ ಅರ್ಥ. ಅವನ ಹೆಸರು ಪುರಂದರ ಅಂತಲೇ ಇಟ್ಟಿರ್ಬೋದು. ಇವರು ಕಥೆಗಳು ಕಟ್ಟೋದಕ್ಕೆ ಏನಾಗಿದೆ ಅಂದರೆ, ಶ್ರೀನಿವಾಸ ನಾಯಕ ಅಂತ ಅನ್ನೋದಕ್ಕೆ ವ್ಯಾಪಾರಕ್ಕೂ ಪುರಂದರದಾಸಗೂ ಏನೂ ಸಂಬಂಧವಿಲ್ಲ. ಅದನ್ನು ನಾನು ತೋರಿಸಿಕೊಟ್ಟೆ. ದಂಡಿಗೆ ಬೆತ್ತ ಹಿಡಿಸಿದಳಯ್ಯ 3 ಪದ್ಯ. ಆ ಪದ್ಯದಲ್ಲಿ ನೀವು ನೋಡಿ, ಆ ಪದ್ಯವನ್ನೇ ನೀವು ಎತ್ತಿ ಹಿಡಿಬೇಕು. ಅದಕ್ಕಾಗಿ ನೀವು ನಾನು ತರಬೇಕಾಗತ್ತೆ. ಆ ಪುಸ್ತಕವನ್ನು ಎದುರಿಗಿಟ್ಟ ವಿವೇಚನೆ ಮಾಡಬೇಕಾಗ್ತದೆ. ಸಂಶೋಧನೆ ಅನ್ನೋದು ಹಾಳಹರಟೆ ಅಲ್ಲ, ಸಾಕ್ಷಿ ಸಮೇತ. ಸಾಕ್ಷಿ ಇದ್ದರೆ ಸಂಶೋಧನೆ, ಕಲ್ಪನೆ ಇದ್ದರೆ ಕಾವ್ಯ. ಅರ್ಥವಾಯ್ತಲ್ವ ಈಗ ನಾನು ಹೇಳಿದ್ದು? ಸಾಕ್ಷಿ ಇದ್ದರೆ ಸಂಶೋಧನೆ, ಇಲ್ಲದಿದ್ದರೆ ಸಂಶೋಧನೆ ಅರ್ಥವೇ ಇಲ್ಲ. ಅದಕ್ಕೆ ಕಲ್ಪನೆ ಇರಲಿಲ್ಲ ಅಂದರೆ ಅದು ಕಾವ್ಯನೇ ಅಲ್ಲ. ಈಗ ನಿಮಗೆ ತೋರಿಸ್ತೇನೆ. ಆ 3 ನುಡಿನೂ ಕೂಡ ಆದದ್ದೆಲ್ಲ ಒಳಿತೇ ಆಯಿತು, ನಮ್ಮ ಶ್ರೀಧರನ ಸೇವೆ ಮಾಡಲು ಸಾಧನ ಸಂಪತ್ತಾಯಿತು. ದಂಡಿಗೆ ಬೆತ್ತ ಹಿಡಿಯುವುದಕ್ಕೆ ಮಂಡೆ ಬಾಗಿ ನಾಚುತ್ತಲಿದ್ದೆ, ಹೆಂಡತಿ ಸಂತತಿ ಸಾವಿರವಾಗಲಿ ದಂಡಿಗೆ ಬೆತ್ತ ಹಿಡಿಸಿದಳಯ್ಯ. ಇದು ಮೊದಲನೇ ಸ್ಟ್ಯಾಂಜ. ಎರಡನೇದ್ದು, ಗೋಪಾಳ ಬುಟ್ಟಿ ಹಿಡಿಯುವುದಕ್ಕೆ ಭೂಪತಿಯೆಂದೂ ಗರ್ವಿಸುತ್ತಿದ್ದೆ. ನಾನು ರಾಜ ಅಂತ ತಿಳ್ಕೊಂಡು ಗರ್ವಿಸ್ತಿದ್ದೆ ಹೊರತಾಗಿ ಮುಂದಕ್ಕೆ ಹೋಗಿ ನೀವು. ಆ ಪತ್ನಿ ಕುಲ ಸಾವಿರವಾಗಲಿ ಗೋಪಾಳ ಬುಟ್ಟಿ ಹಿಡಿಸಿದಳಯ್ಯ. ತುಳಸಿ ಮಾಲೆ ಹಾಕುವುದಕ್ಕೆ ಅರಸನೆಂದು ತಿರುಗುತ್ತಲಿದ್ದೆ, ಸರಸಿಜಾಕ್ಷ ಪುರಂದರ ವಿಠಲನು ತುಳಸಿ ಮಾಲೆ ಹಾಕಿಸಿದನು ಅಂತ ಇದು ಒಂದು. 3 ನುಡಿಯಲ್ಲಿ ನಿಮಗೆ ಭೂಪತಿ ಅಂತ ಇದ್ದೆ ಅಂತ ಹೇಳ್ತಾನೆ, ಅರಸನಾಗಿದ್ದೆ ನಾನು ಅಂತ ಹೇಳ್ತಾನೆ ಹೊರತಾಗಿ ಎಲ್ಲಿ ನಾನು ವ್ಯಾಪಾರಿಯಾಗಿದ್ದೆ ಅಂತ ಹೇಳೋದಲ್ಲ. ಇನ್ನು ಎರಡನೇದ್ದು, ಆದದ್ದೆಲ್ಲ ಒಳಿತೇ ಆಯಿತು, ನಮ್ಮ ಶ್ರೀಧರನ ಸೇವೆಯ ಮಾಡಲು ಸಾಧನ ಸಂಪತ್ತಾಯಿತು. ಏನಾಗಿದೆ ಅಂತಕ್ಕಂಥ ಸಂಗತಿ ಏನಂದರೆ, ಪುರಂದರದಾಸರ ಹಿರಿಯ ಮಗ ರಾಮಚಂದ್ರ ಅನ್ನತಕ್ಕಂಥ ಹುಡುಗ ತೀರಿಕೊಂಡ. ಉಪನಯನಕ್ಕೆ ಬಂದಂಥವನು ತೀರಿಕೊಂಡಾಗ ಆ ದಂಪತಿಗಳಿಗೆ ಅಲ್ಲಿ ಇರೋದಕ್ಕಾಗಲಿಲ್ಲ. ಪುರಂದರಗಡವನ್ನು ಬಿಟ್ಟು ಅವರು ಬರ್ತಾರೆ ಮುಂದಕ್ಕೆ ಎಲ್ಲ ತ್ಯಾಗ ಮಾಡಿ. ಇದರಲ್ಲಿ ದಂಡಿಗೆ ಬೆತ್ತ ಹಿಡಿಯುವುದಕ್ಕೆ ಮಂಡೆ ಮಾಚಿ ನಾಚುತ್ತಲಿದ್ದೆ ಅಂತ ಮೊದಲನೇ ಇದರಲ್ಲಿ ಮಂಡೆ ಬಾಗಿ ಅಂತ ಇತ್ತು, ಇಲ್ಲಿ ಮಂಡೆ ಮಾಗಿ ಅಂತ ಪಾಠಾಂತರ ಇದೆ. 3ನೇ ನುಡಿ ಅಲ್ಲಿ 2ನೇ ನುಡಿ 3ನೇ ನುಡಿಯಲ್ಲಿ ನಿಮಗೆ ಸ್ಪಷ್ಟವಾಗಿ ಅವ್ರು ಏನು ಕೊಡ್ತಾರೆ, ಭೂಪತಿ ಅಂತ ನಾಚ್ತಿದ್ದೆ ನಾನು, ಅರಸನಾಗಿ ನಾಚುತ್ತಲಿದ್ದೆ ಅಂತ ಹೇಳ್ತಾರೆ. ನೀವೆಲ್ಲ ನೋಡ್ಕೊತ ಹೋಗಿ ನಿಮ್ಗೆ ಗೊತ್ತಾಗ್ತದೆ. ವರ್ಷನ್ಸ್ ಎಲ್ಲ ಕೊಟ್ಟಿದ್ದೇನೆ ನಾನು ನಿಮ್ಗೆ ಅಲ್ಲಿ. ಓಕೆ, ಎಲ್ಲ ಕಡೆನೂ ಆಲಸನಾಗಿ ತಿರುಗುತ್ತಲಿದ್ದೆ ಅಂತ ಪಾಠಾಂತರನೂ ಇದೆ, ಅದು ಬಂದಿದೆ. ಅರಸನಾಗಿಯೂ ಅಂತ ಅಂತ. ಈಗ ದಾಸ ಸಾಹಿತ್ಯ ಅಂದರೆ ತೊಂಡಿ ಸಾಹಿತ್ಯ, ಅದರ ಮೇಲೆ ನಾವು ನಿಂದಿರಬೇಕಾಗ್ತದೆ. ಅದಕ್ಕೆ ಯಾವುದು ಹಸ್ತಪ್ರತಿಗಳು ನಮ್ಗೆ ಸಿಕ್ಕುವುದಿಲ್ಲ, ಭಾಳ ಕಡಿಮೆ. ಇದ್ರೂ ಕೂಡ ಇತ್ತೀಚಿನ ಆವಾಗ ಇಲ್ಲಿ ಏನು ಮಾಡ್ತದೆ, ಹೆಚ್ಚಿನ ಸಂದರ್ಭದಲ್ಲಿ ಏನು ಸಿಕ್ಕುತ್ತೋ ಅದನ್ನ ಇಟ್ಕೊಂಡು ಅಪ್ಪ ಇದು ಇರ್ಬೋದು. ಅವರು ಹೇಗೆ ದಾಸ ಸಾಹಿತ್ಯ ತೊಂಡಿಯೋ ಹಾಗೆ ವಚನವೂ ತೊಂಡಿನ ಅಲ್ಲ. ವಚನಕ್ಕೆ ಇಲ್ಲ, ಹೇಳ್ತೇನೆ ನಿಮಗೆ.
ಯಾಕೆ ಅಂದರೆ ಅಲ್ಲಿ ವಚನಗಳನ್ನು ದಾಖಲಿಸುವುದಕ್ಕೆ ಕೋಲಶಾಂತ ಅನ್ನತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಇಟ್ಟುಕೊಂಡಿದ್ರು ಅವರಲ್ಲಿ. ಅವನು ದಾಖಲಿಸಿದ್ದಾನೆ. ಅವನು ಐತಿಹಾಸಿಕವ, ಕಾಲ್ಪನಿಕ ಅಲ್ವಾ? ಅವನು ಐತಿಹಾಸಿಕ, ಅವನು ಕಾಲ್ಪನಿಕ ಅಲ್ವಾ? ಅಲ್ಲ. ಅದು ಆದ್ಮೇಲೆ ಕೂಡ ಅವನು ಐತಿಹಾಸಿಕ. ಇದನ್ನು ಕೂಡ ಕೋಲಶಾಂತಯ್ಯ ಅನ್ನೋನು ಐತಿಹಾಸಿಕ ಅನ್ನೋದಕ್ಕೆ ಏನ್ ಮಾಹಿತಿ ಇದೆ? ನೋಡಿ, ಇದ್ದ ಅಂತ ಹೆಸರು ಬರ್ತದೆ, ಶಿವನ ಸಂಪಾದನೆಯಲ್ಲಿ ಹೆಸರು ಬರ್ತದೆ ಇದ್ದ ಅಂತಕ್ಕಂಥ ಸಂಪಾದನೆ 16ನೇ ಶತಮಾನದಲ್ಲಿ ಬಂದದ್ದು. ಅಲ್ಲಲ್ಲ, ಅದು ಬಂದಿರತಕ್ಕಂಥ ಸಂಪಾದನೆ. ಅದಕ್ಕಿಂತ ಹಲಿಗೆ ಮಾದೇವ ಇಲ್ವಾ? ಅದಕ್ಕಿಂತ 4 ಸಂಪಾದನೆಗಳಿದೆ, ಒಂದೇ ಅಲ್ಲ 4 ಸಂಪಾದನೆಗಳಿದೆ. ಬೇರೆ ಬೇರೆ ಸಂಪಾದನೆಗಳನ್ನು ನೀವು ನೋಡಿ ಅಲ್ಲಿ. ಆದ್ರೆ ಈ ವಚನಗಳ ರಚನೆ ಆದದ್ದು ಅಂದ್ರೆ ಎಲ್ಲ ವಚನಗಳು ಒಂದೇ ಕಾಲಕ್ಕೆ ಆಗಿವೆ ಅಂತ ನಾನು ಹೇಳಲಾರೆ. ಮತ್ತು ವಚನಗಳ ಸ್ಕ್ರಿಪ್ಟ್ ಇವತ್ತು ನಿಮಗೆ ಇಡೀ ವಚನ ಸಾಹಿತ್ಯದ ಭಾಷೆನೇ ನಿಮ್ದು ಅಲ್ಲ ಅಂತ ಹೇಳಬೇಕಾಗಿದೆ ನಾನು. ಆ ಮಾತನ್ನು ಯಾರು ಎಷ್ಟು ಮಂದಿ ನಂಬ್ತಾರೋ ಗೊತ್ತಿಲ್ಲ. ಫಗು ಹಳಕಟ್ಟಿಯವರು ಆ ಹಸ್ತಪ್ರತಿಗಳನ್ನು ಇಟ್ಟುಕೊಂಡು ಇಬ್ಬರು ಅಸಿಸ್ಟೆಂಟ್ ಸಹಾಯಕರನ್ನು ಇಟ್ಕೊಂಡು ಆ ಇಬ್ಬರು ಸಹಾಯಕರು ಭಾಷೆಯನ್ನು ಪರಿವರ್ತಿಸಿದ್ದಾರೆ. ಇವತ್ತು ನಿಮಗೇನು ವಚನ ಭಾಷೆ ಇದೆ ಅದು ಮೂಲ ವಚನ ಭಾಷೆ ಅಲ್ಲ. ಅಂದರೆ ಹಸ್ತಪ್ರತಿಯಲ್ಲಿರುವ ಪಠ್ಯಕ್ಕೂ ಹಳಕಟ್ಟಿಯವರು ಎಡಿಟ್ ಮಾಡಿದ್ದಕ್ಕೂ ಭಿನ್ನ ಇದೆ. ಖಂಡಿತವಾಗಿಯೂ ಸ್ವರ್ಪ ಭೇದ ಇದೆ. ನೀವು ಯಾರದಾದರೂ ಎತ್ತುಕೊಳ್ಳಿ, ನೀವಲ್ಲಿ ಘಂಟಾಘೋಷವಾಗಿದೆ ಮಾತನ್ನು ಹೇಳಿದ್ದೇನೆ, ಯಾರಿಗೂ ಅದು ತಲೆಗೆ ಹೋಗೋಲ್ದು. ಆಮೇಲೆ ಇನ್ನೂ ಒಂದು ಪ್ರಶ್ನೆ ನಾನು ಕೇಳೋದಾದ್ರೆ, ವಚನಗಳು ಲಿಪಿಯಾದದ್ದು ಪ್ರೌಢದೇವರಾಯನ ಕಾಲಕ್ಕಲ್ವಾ? ನೋಡಿ, ತೋಂಡಿ ಬಂತು, ಅವು ಇದ್ವು, ನಮಗೆ ಹಸ್ತಪ್ರತಿಗಳು ಸಿಗ್ತಕ್ಕಂಥದ್ದನ್ನು ಇಟ್ಕೊಂಡು ನಾವು ಹೋಗಬೇಕಾಗತ್ತೆ. ಅದರ ಪ್ರಾಚೀನತೆ ಇದ್ವು ಅಂತ ಹೇಳ್ಬೋದು. ಅವ್ರ ಕಾಲಕ್ಕೂ ಬಂದಿರ್ಬೋದಲ್ವ. ಅಲ್ಲಿ ಪಾಠಾಂತರಗಳು ಇಟ್ಕೊಂಡಾಗ ಹೆಚ್ಚು ಪಾಠಗಳಲ್ಲಿ ಏನು ಇದೆಯೋ ಅದನ್ನು ನಾವು ಸ್ವೀಕಾರ ಮಾಡ್ಕೋಬೇಕಾಗತ್ತೆ. ಇನ್ನು ಕೆಲವು ಈ ಹಸ್ತಪ್ರತಿಯಲ್ಲಿ ಹೀಗಿದೆ, ಈ ಹಸ್ತಪ್ರತಿ ಹೀಗಿದೆ ಅಂತ ಹೇಳಬೇಕಾಗತ್ತೆ ಹೊರತಾಗಿ ಇದ್ದಿದ್ದಿಲ್ಲ ಅಂತ ಹೇಳೋದು ತಪ್ಪಾಗತ್ತೆ. ಮತ್ತು ವಚನ ಸಾಹಿತ್ಯ ಅವರೆಲ್ಲರೂ ಸಂಸ್ಕೃತ ಮತ್ತು ಬೇರೆ ಭಾಷೆಗಳನ್ನು ಕೂಡ ಓದಿದ್ರು. ವಿಶೇಷವಾಗಿ ಸಂಸ್ಕೃತವನ್ನು ಓದಿಕೊಂಡಂಥ ಪಂಡಿತರು. ಶ್ವೇತಾಶ್ವತರ ಉಪನಿಷತ್ತೇ ನಮ್ಮ ವೀರಶೈವ ಸಾಹಿತ್ಯಕ್ಕೆ ಮೂಲ. ಶ್ವೇತಾಶ್ವತರ ಉಪನಿಷತ್ತು, ಅಲ್ಲಿ ಬಂದಿರತಕ್ಕಂಥ ಮಾತುಗಳನ್ನೇ ಇಲ್ಲಿ ಅನುವಾದ ಮಾಡಿಕೊಂಡಿದ್ದಾರೆ ಸುಮಾರು ಕೆಲವು ಕಡೆ. ಅದರಂತೆಯೇ ನಮಗೆ ತಮಿಳುನಾಡಿನ ನಾಯನಾರರ ವಚನಗಳೇನಿದೆ, ಹೇಳಿಕೆಗಳು, ಅವು ಕೂಡ ಅನುವಾದ ಮಾಡಿಕೊಂಡಿದ್ದಾರೆ. ಒಂದು ಪುಸ್ತಕ, ಅದು ನನ್ನ ಹತ್ರ ಇಲ್ಲ ಈಗಿಲ್ಲಿ, ವೀರಶೈವ ಸಾಹಿತ್ಯ ಒಂದು ವಿಶೇಷ ಅಧ್ಯಯನ ಅಂತ ಒಂದು ಸುಮಾರು ಲೇಖನಗಳದ ಒಂದು ಸಂಗ್ರಹ ಪುಸ್ತಕ ಇದೆ. ಅದರಲ್ಲಿ ತೋರಿಸಿಕೊಡ್ತಾರೆ ಬಸವಣ್ಣನವರ ವಚನಗಳು ಹೇಗೆ ಅನುವಾದಗೊಂಡಿವೆ ತಮಿಳಿನಿಂದ ಕನ್ನಡಕ್ಕೆ ಬರುವಾಗ. ಸಮಯಾಚಾರ್ಯರು ಅಂದರೆ ಯಾರು? ಅವರು ತಮಿಳುನಾಡಿನ ನಾಯನಾರರಲ್ಲಿ ಬರ್ತಕ್ಕಂಥ ಸೌಂದರನಂದಿ, ಅಪ್ಪಾರರು, ಜ್ಞಾನ ಸಂಬಂಧರು, ಅಲ್ಲಿ ವಾಗೇಶ್ವರರು, ಅವರು ನಮ್ಮ ಈ ವಚನ ಸಾಹಿತ್ಯಕ್ಕೆ ಆಧಾರ ಸ್ತಂಭಗಳು. ಬಂದಿದ್ದಾರೆ ಮನೇಲಿ ಷಷ್ಟಲ ಅನ್ನೋದು ಕೂಡ ಅಲ್ಲಿಂದ ಬಂದಿದೆ, ತಮಿಳುನಾಡಿನಿಂದ. ಅಲ್ಲೊಂದು ತಮಿಳುನಾಡು ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಒಂದು PhD ಥೀಸಿಸ್ ಇದೆ. ಈಗ ಏನು ವರ್ಕ್ ಮಾಡ್ತಾ ಇದ್ದಾರೆ? ಸದ್ಯಕ್ಕೆ ಹೇಳಿದ್ದಲ್ಲ ನಾನೀಗ, ಸದ್ಯಕ್ಕೆ ಕರ್ನಾಟಕದಲ್ಲಿ ಕಲ್ಲಿನಾಥ ದೇವರು ಇದರ ಮೂಲ ಏನು ಅಂತ ಆಗಲೇ ನಿಮಗೆ ಹೇಳಿದೆ. ಅದ್ರ ಬರ್ತಕ್ಕಂಥದ್ದು ಹೇಗಿದೆ ಅಂತ. ಮಂದಾಕಿನಿ ದಂಡೆಯಲ್ಲಿ ಕಲ್ಲಿನಾಥ ದೇವಾಲಯ ಇತ್ತು ಮೊದಲ. ಅದರಲ್ಲಿ ಇರ್ತಕ್ಕಂಥದ್ದು ಯಾವುದು ಅಂದರೆ ಕಲ್ಪೇಶ್ವರ. ತುಂಗನಾಥ ನಮ್ಮ ರಾಷ್ಟ್ರಕೂಟರ ಮೂಲ ದೇವರು. ಅವರಿಗೆ ತುಂಗ ಅಂತಕ್ಕಂಥದ್ದು ಮನೆ ಹೆಸರನ್ನೇ ಬಂದುಬಿಟ್ಟಿದೆ ಅವರಿಗೆ. ಅದೇ ಹೇಳ್ತೀನಲ್ಲ, ಈಗ ಬಂದಾಗ ವೀರಣ್ಣ ದಂಡೆಯವ್ರು ನಕ್ಬಿಟ್ರು. ಏನಾಯಿತು ಅಪ್ಪ, ವಚನಗಳು ಬಂದಾಗ ಅಯದಕ್ಕಿ ಮಾರಯ್ಯ ಮತ್ತು ಅಯದಕ್ಕಿ ಮಾರಯ್ಯನ ಹೆಂಡತಿ ಲಕ್ಕಮ್ಮ ಅವರು ಅಂಕಿತ ಏನಂದರೆ ಅಮರೇಶ್ವರ ಲಿಂಗ, ಅಮಲೇಶ್ವರ, ಅಮಲೇಶ್ವರ ಲಿಂಗ ಅಂತ ಇದೆ. ಅದನ್ನು ಕವಿಚರಿತ್ರಕಾರರು ಕಮಲೇಶ್ವರ ಅಂತ ದಾಖಲೆ ಮಾಡಿಟ್ಟಿದ್ದಾರೆ. ಅಮಲೇಶ್ವರ ಲಿಂಗ ಅಂತಕ್ಕಂಥದ್ದು ಈ ಕಲಬುರಗಿಯವ್ರು ತಂದಿರತಕ್ಕಂಥ ವಚನಗಳ ಸಂಪುಟ 14 ಸಂಪುಟಗಳಲ್ಲಿ ಮಾರಯ್ಯನ ವಚನದಲ್ಲಿ ಅಮರೇಶ್ವರ ಅಂತ ಮಾಡಿ ಅದನ್ನು ಒಯ್ದು ಗುರುಗುಂಟಿ ಹತ್ತಿರ ಅಮರೇಶ್ವರಕ್ಕೆ ಹಾಕಿದ್ದಾರೆ. ಆದರೆ ಅಮಲೇಶ್ವರ ಅಂತ ವಚನ ಹಾಗೆ ಇಟ್ಕೊಂಡಿದ್ದಾರೆ. ಅವನ ಹೆಂಡತಿ ಅಂಕಿತ ಅಮಲೇಶ್ವರ ಅಂತ. ಆದರೆ ವಾಸ್ತವದಲ್ಲಿ ಆ ಅಮಲೇಶ್ವರ ಯಾವುದು ಅಂತಂದರೆ ಶಾಪುರ ಹತ್ತಿರ ಭೀಮರಾಯನ ಗುಡಿ ದೇವಸ್ಥಾನ ಅಮಲಾಪುರ. ಅಮಲೇಶ್ವರ ಅದು ದೇವರ ಹೆಸರೇ ಅಮಲೇಶ್ವರ. ದುರ್ದೈವ ದೇವಾಲಯ ಯಾರು ಹಾಳು ಮಾಡಿದ್ರು, ಯಾಕೆ ಹಾಳಾಯ್ತು ಗೊತ್ತಿಲ್ಲ. ಅದು ಎಂಥ ಭವ್ಯವಾದ ದೇವಸ್ಥಾನ. ಅದಕ್ಕೂ ಔರಂಗಜೇಬನಿಗೂ ಸಂಬಂಧ ಇಲ್ಲ. ಯಾರು ಹಾಳು ಮಾಡಿದ್ರು ಗೊತ್ತಿಲ್ಲ. ಸರಿ, ಅಲ್ಲಿ ಎಲ್ಲಿ ಶಾಸನ ಇರಲಾರ್ದಾಗ ಔರಂಗಜೇಬನೇ ಮಾಡಿದೆ ಅಂತ ಹೆಂಗೆ ಹೇಳ್ತೀರಿ? ಅಥವಾ ನಮ್ಮವ್ರು ಮಾಡಲಿಲ್ಲ ಅಂತೇನು ಹೇಳೋಕ್ಕಾಗೋದಿಲ್ಲ. ನಮ್ಮವರು ಸಾಕಷ್ಟು ದಾಂಧಲೆ ಮಾಡಿದ್ದಾರೆ. ಒಂದು ರಾಜಮನೆತನ ಇನ್ನೊಂದು ರಾಜಮನೆತನದ ಮೇಲೆ ಯುದ್ಧ ಮಾಡಿದಾಗ ಆ ಊರನ್ನು ಅವರು ಸಂಪೂರ್ಣ ನಾಶ ಮಾಡಿದ್ದಾರೆ. ಇದಕ್ಕೆ ಒಳ್ಳೆಯ ಉದಾಹರಣೆ ಅಂದರೆ ರಾಷ್ಟ್ರಕೂಟರು ಅರಳೂರು ನಗರವನ್ನು ಹಾಳು ಮಾಡಿರ್ತಕ್ಕಂಥ ಅರಳೂರು ನಗರ ಅಲ್ಲಳ್ಳಿ, ಇದು ಚಿತ್ತಾಪುರ ತಾಲೂಕು ಅಲ್ಲಳ್ಳಿ 300 ಅರಳು 300 ಅಂತಕ್ಕಂಥದ್ದಾಯಿತು. ಮುಂದೆ ಅದು ನಮ್ಮ ಹೈಹಯ ವಂಶ ಸಗರ ಮಂತನ ಅಂತ ಬರ್ತದೆ. ಹೈಹಯ, ಸಗರ ಇವು ಎಲ್ಲ ಒಂದೇ ಇದೆ. ತುಂಡೀರ
ಇವು ಎಲ್ಲ ಒಂದೇ ಮನೆತನದ ಹೆಸರುಗಳು, ಬೇರೆ ಬೇರೆ ಇದರಲ್ಲಿ ಬಂದಾಗ ಅವು ಬೇರೆ ಹೆಸರು ಅಂತ ಕೂತಿವೆ. ಆದರೆ ಇವೆಲ್ಲವೂ ಮೂಲ ಒಂದೇ ಟ್ರೈಬಿಗೆ ಸಂಬಂಧಪಟ್ಟಂಥವು. ತೊಂಡೈ ಮಂಡಲ ಅಂದರೂ ಕೂಡ ಅವರೇನೆ. ತುಂಡೀರರು ಆಳಿದದ್ದು ತೊಂಡೈ ಮಂಡಲ, ತುಂಡೀರ ಮಂಡಲ. ಇವೆಲ್ಲ ನೀವು ನೋಡಿದರೆ ನಿಮಗೆ ಮಾನಿಯರ್ ವಿಲಿಯಮ್ಸ್ ನೋಡಿ ನಿಮಗೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಒರಿಜಿನ್ ಶಬ್ದಗಳನ್ನೆಲ್ಲವನ್ನೂ ನಿಮ್ಗೆ ಪಟ್ಟಿ ಮಾಡಿಕೊಳ್ಬೋದು. ಹೈಹಯ ಅನ್ನೋದ್ರು ಅವ್ರದ್ದೇನೆ, ಸಗರ ಅಂದರು ಅವರೇನೆ. ಒಂದೊಂದು ಕಾರಣದಿಂದ ಹೆಸರು ಬೇರೆಯಾಗಿದೆ. ಅವ್ರದ್ದು ಸುರ್ಪುರ್ ತಾಲೂಕಾದ ಹಿಡಿದು ನಮಗೆ ಸೇಡಮದವರೆಗೂ ಹಬ್ಬಿಕೊಂಡಿದೆ. ಈ ಕಡೆಗೆ ನದಿ ದಂಡೆ ಈಚೆ ಕಡೆ ಮುಗಿಲು ದೇದುರುತ್ತ ತಾಲೂಕು ಅರ್ಧ ಭಾಗ ತೆಗೆದುಕೊಂಡು ಮಾನ್ವಿ ತಾಲೂಕು ಪೂರ್ತಿ ಹಬ್ಬಿಕೊಂಡಿದೆ. ಮಾನ್ವಿ ತಾಲೂಕು ಅವ್ರ ಕೆಳಗೆ ಇತ್ತು, ಅದಕ್ಕೆ ಮೊರಟ ಮುನ್ನೂರು ಅಂತ. ಆ ಭಾಗ ಯಾವನು ಪಾಲಕ್ಕೆ ಹಂಚಿಕೊಂಡ ಅವ ಅಲ್ಲೇ ಹೋಗಿ ನಿಂತುಬಿಟ್ಟ. ರೇವರ್ಸನ ಕಾಲಕ್ಕೆ ಆಗುತ್ತೆ ಇದು. 1054 ಅನಂತರದಲ್ಲಿ ಮೊರಟ ಬೇರೆ ಆಗ್ತದೆ, ತಮ್ಮನಿಗೆ ಹೋಗ್ತದೆ, ಇನ್ನೊಬ್ಬರು ಇಲ್ಲೇ ಉಳ್ಕೊತಾರೆ. ಇವರು ಸುಮಾರು ಮನೆತನಗಳು, ಯಡ್ರಾವಿಯಲ್ಲಿ ಒಂದು ಮನೆತನ ಇತ್ತು, ಸಗರದಲ್ಲಿ ಒಂದು ಮನೆತನ ಇತ್ತು, ಏವೂರಲ್ಲಿ ಒಂದು ಮನೆತನ ಇತ್ತು, ಕೆಂಬಾವಿಯಲ್ಲಿ ಒಂದು ಮನೆತನ ಇತ್ತು, ದಿಗ್ಗಾವಿಯಲ್ಲಿ ಒಂದು ಮನೆತನ ಇತ್ತು, ಹಾಗಾಗಿ ಅಲ್ಲಿ ಒಂದು ಮನೆತನ ಇತ್ತು. ಯಾರ್ಯಾರಿಗೆ ಭೂಮಿ ಸೀಮೆ ಎಲ್ಲಿ ಬಂತು ಅಲ್ಲಿ ಇರ್ತಿತ್ತು. ಈಗ ನಿಮ್ಗೆ ನಾನು ಮನೆತನ ಅಂತ ಹೇಳಿದ್ದಲ್ಲ, ನಿಮಗೆ ಮೂಲ ಮನುಷ್ಯ ಕೆಂಬಾವಿಯಲ್ಲಿ ಇಂದ ಅವನಿಗೆ 4 ಮಂದಿ ಮಕ್ಕಳು, 4 ಊರಿಗೆ ಹೋದ್ರು. 4 ಮಂದಿ 4 ಕಡೆ 4 ಊರಿಗೆ ಹೋಗ್ಬಿಟ್ರು. ಒಬ್ಬರು ಮಳ್ಳಿಗೆ ಹೋದರು, ಒಬ್ಬರು ಎಕ್ತಾಪುರಕ್ಕೆ ಹೋದರು, ಒಬ್ಬರು ಕೆಂಬಾವಿಯಲ್ಲಿ ಉಳ್ಕೊಂಡ್ರು, ಒಬ್ಬರು ಮುದ್ನೂರಿಗೆ ಹೋದರು. ಈಗ ನನಗೆ ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂತ ಅನ್ನಿಸ್ತದೆ. ಹೇಳಿ, ಕೇಳಿ ಇದಿರ್ತೀವಿ, ಗೊತ್ತಿದ್ರೆ ಹೇಳ್ತೀವಿ, ಇಲ್ಲ ಗೊತ್ತಿಲ್ಲಪ್ಪ ಅಂತೀನಿ. ನಾನು ನಿಮ್ಮಾಗೆ ಒಬ್ಬ ಮನುಷ್ಯ. ನಿಮ್ಮ ತಾಯಿಯವರು ನಿಮ್ಮ ಮೇಲೆ ಏನೇನು ಪ್ರಭಾವ ಬೀರಿದ್ರು? ನಿಮ್ಮ ತಾಯಿ ನೆನಪು ಮಾಡ್ಕೊಳ್ಳೋದಾದ್ರೆ ಹೆಂಗೆ? ನನ್ನ ತಾಯಿಯನ್ನು ನೀವು ಕೇಳಿದಾಗ ನಾನು 1 ವರ್ಷದ ಮೇಲೆ 3 ತಿಂಗಳಿದ್ದಾಗ ಅವ್ರು ಹೋಗಿಬಿಟ್ಟಿದ್ದಾರೆ. ನೋಡೇ ಇಲ್ಲ ನೀವು ಅವ್ರನ್ನ? ನೆನಪುಗಳೇ ಇಲ್ಲ. ನಾನು ಹಲವರ ಶಿಶು. ನಮ್ಮ ಅಜ್ಜಿ ಎತ್ತಿದ್ದಳು, ಆಮೇಲೆ ಇನ್ನೊಬ್ಬ ಅಜ್ಜಿ, ಆಮೇಲೆ ನಮ್ಮ ಸೋದರತ್ತಿ, ನಮ್ಮ ಚಿಕ್ಕಮ್ಮಂದರು ಎಲ್ಲರೂ ಎತ್ತಿ ಆಡಿಸಿದ್ದಾರೆ, ಎಲ್ಲರೂ ಬೆಳೆಸಿದ್ದಾರೆ. ನನ್ನ ತಾಯಿಗೆ ನೆನಪೇ ಇಲ್ಲ, ರೂಪವೇ ನೆನಪಿಲ್ಲ ನನಗೆ. ಎಕ್ಸೆಪ್ಟ್ ಅವ್ರು ಎಲ್ಲಿ ರೂಮ್ನಲ್ಲಿ ಮಲಗುತ್ತಿದ್ರು ಅಷ್ಟು ಮಾತ್ರ ನೆನಪಿದೆ. ಅದು ವಜ್ಲದಲ್ಲೇ ನಮ್ಮ ತಾಯಿ ತವ್ರ ಮನೆ ವಜ್ಲ, ಹುಣಸಿಗೆ ಹತ್ರ ವಜ್ಲ ನಮ್ಮ ತಾಯಿ ತವ್ರ ಮನೆ. ಅಲ್ಲಿ ಕುಲಕರ್ಣಿಯರವರು. ಆ ಮನೆ ಒಳಗೆ ಅವ್ರು ಎಲ್ಲಿ ಮಲಗುತ್ತಿದ್ರು ಅನ್ನೋದು ಒಂದು ವರ್ಷ ಮಾತ್ರ ನೆನಪಿದೆ ನನಗಿನ್ನು, ಅದು ಹೋಗಿಲ್ಲ, ಮತ್ತಿನ್ನೇನೂ ನೆನಪಿಲ್ಲ. ಆದರೆ ನನ್ನನ್ನು ಬೆಳೆಸಿದವರು ಮೊದಲ 3 ವರ್ಷ ನಮ್ಮ ತಾಯಿ ನಮ್ಮ ತಾಯಿ ತಂದೆ ಅಜ್ಜ. ಅಂದ್ರೆ ಬಾಲ್ಯ ಎಲ್ಲ ವಜ್ಜಲ್ದಾಗಿತ್ತು ನಿಮ್ಮದು? ಬಾಲ್ಯ ಎಲ್ಲ ಕಳೆದದ್ದು ವಜ್ಜಲ್? 3 ವರ್ಷ ಆದಮೇಲೆ ಹೂವಿನಳ್ಳಿಗೆ ಬಂದುಬಿಟ್ಟು ತಿರುಗಿ ಕರ್ಕೊಂಬಂದುಬಿಟ್ರು ನಮ್ಮ ಚಿಕ್ಕಪ್ಪ ಅಂದರು. ನಮ್ಮ ತಂದೆ ಸೋಲಾಪುರದಲ್ಲಿ ಇದ್ದರು. ಅವರು ಸುಮಾರು 1947 ತನಕ 46 ತನಕನೂ ಅಲ್ಲೇ ಇದ್ದರು, ಸೋಲಾಪುರದಲ್ಲಿ. ಹೌದು. ಏನು ಮಾಡ್ತಿದ್ರು ಸೋಲಾಪುರ? ವ್ಯಾಪಾರ, ಬರ್ದಾನ್ ವ್ಯಾಪಾರ. ಇದರಲ್ಲಿ ಅವ್ರು ಸಿಂಗಾಪುರ ತನಕನೂ ಹೋಗಿ ಬಂದಿದ್ದರು. ಬರ್ದಾನ್ ವ್ಯಾಪಾರ ಮಾಡ್ತಿದ್ರು. ಏನು ಹೆಸರು ಅವ್ರದ್ದು? ಸ್ವಾಮಿರಾವ್ ಅಂತ. ಸರ್, ಇಷ್ಟೊತ್ತು ನಿಮ್ಮ ಬಗ್ಗೆ, ನಿಮ್ಮ ಬರವಣಿಗೆ ಬಗ್ಗೆ, ನಿಮ್ಮ ಯೋಚನೆಗಳ ಬಗ್ಗೆ ಹಲವು ಸಂಗತಿಗಳನ್ನು, ಅಂದರೆ ಕೆಲವು ಮಾತ್ರ ಮಾತಾಡ್ಲಿಕ್ಕೆ ಸಾಧ್ಯ ಆಯಿತು, ಅವುಗಳನ್ನು ನನ್ನ ಜೊತೆ ಹಂಚ್ಕೊಂಡ್ರಿ. ಇಷ್ಟೊಂದು ಟೈಮ್ ಕೊಟ್ಟದ್ದಕ್ಕೆ ನನಗೆ ಕೃತಜ್ಞತೆಗಳನ್ನ ಹೇಳ್ತಾನೆ. ತಾವು ಇಲ್ಲಿವರೆಗೆ ಬೆಂಗಳೂರಿನಿಂದ ಬಂದು ಇಲ್ಲಿವರೆಗೂ ಇದನ್ನು ಮಾಡಿದ್ರಲ್ಲ, ಇದು ನನಗೆ ತುಂಬ ಸಂತೋಷವನ್ನು ಕೊಟ್ಟಿದೆ. ನಿಮಗೂ ನಾನು ಸೇರಿದ್ರು.